Hi everyone, welcome back to my channel. SSLC 2022 Mathematics 25 days plan chapter wise discuss ಮಾಡ್ತಾ ಬರ್ತಾ ಇದೀವಿ. ಇವತ್ತಾಗಲೇ ನಾವು ಡೇ 7 ಗೆ ಎಂಟರ್ ಆಗ್ತಿದೀವಿ. ಈಗ ಆಲ್ರೆಡಿ ಡೇ 6 ಡೇಸ್ ಅಲ್ಲಿ ನಾವು 3 ಲೆಸನ್ಸ್ ಕಂಪ್ಲೀಟ್ ಆಗಿದೆ. One is arithmetic progression 2 sessions, pair of linear equation 2 sessions and quadratic equation 2 sessions. ಕಂಪ್ಲೀಟ್ ಆಗಿ ನಾನು ಯಾವ ತರ ಕ್ವೆಶ್ಚನ್ಸ್ ಕೇಳಬಹುದು ಕ್ವೆಶ್ಚನ್ಸ್ ಎಲ್ಲ ನಾನು ಡಿಸ್ಕಸ್ ಮಾಡಿದೀನಿ. Today we are entering to day 7, that is next lesson, triangles. ಮ್ಯಾಮ್ ಕೆಲವರೆಲ್ಲ ಕಮೆಂಟ್ ಮಾಡ್ತಿದ್ದೀರಾ ಟ್ರಿಗ್ನೋಮೆಟ್ರಿ ಹೇಳ್ಕೊಡಿ, ಸರ್ಫೇಸ್ ಏರಿಯಾ ಹೇಳ್ಕೊಡಿ ಅಂತ ಹೇಳಿ. ಡೋಂಟ್ ವರಿ, ಆ ಲೆಸನ್ ಕೂಡ ನಾನು ಬರ್ತೀನಿ. ಯಾಕೆ ನಾನು ಅದನ್ನ ಲಾಸ್ಟ್ ಅಲ್ಲಿ ಇಟ್ಕೊಂಡಿದ್ದೀನಿ ಅಂತಂದ್ರೆ, ನೀವು ಲಾಸ್ಟ್ ಅಲ್ಲಿ ಕಲ್ತಾಗ ಇಟ್ ವಿಲ್ ಬಿ ನಿಯರ್ ಟು ದ ಎಕ್ಸಾಮ್, ಸೊ ಪಾಯಿಂಟ್ಸ್ ನೆನಪಿರುತ್ತೆ ಅಂತ ಹೇಳಿ ನಾನು ಆಮೇಲೆ ಆರ್ಡರ್ ಅಲ್ಲಿ ಹೋಗ್ತಾ ಇದ್ದೀನಿ. ಎಲ್ಲಾ ಲೆಸನ್ಸ್ ಅಲ್ಲೂ ಆರ್ಡರ್ ಅಲ್ಲಿ ಹೋಗ್ತಾ ಇದ್ದೀನಿ. ಡೋಂಟ್ ವರಿ, ಅದನ್ನ ಕಂಪ್ಲೀಟ್ ಎಕ್ಸಾಮ್ ಒಳಗೆ ಅಂದ್ರೆ ಆಸ್ ಐ ಟೋಲ್ಡ್ ಯು 25 ಡೇಸ್ ಒಳಗೆ ಕಂಪ್ಲೀಟ್ ಆಗುತ್ತೆ. ಅದಾದ್ಮೇಲೆ ಇನ್ನೂ ನಾನು ಒಂದಷ್ಟು ಕೆಲವು ಕ್ವೆಶನ್ಸ್ ನ ಪಾಸಿಂಗ್ ಪ್ಯಾಕೇಜ್ ಅಂತ ಕೂಡ ಮಾಡ್ಕೊಂಡಿದ್ದೀನಿ. ಅದನ್ನ ಕೂಡ ನಾನು ಹೇಳ್ಕೊಡ್ತೀನಿ. ಯು ಹ್ಯಾವ್ ಟು ಬಿ ಕಾಮ್ ಆಗಿರಿ. ಜೊತೆಗೆ ನಾನು ಏನ್ ಹೇಳ್ಕೊಡ್ತಾ ಇದ್ದೀನಿ ಅದನ್ನ ನೀಟಾಗಿ ಡೇ ಟು ಡೇ ಅವತ್ತಿಂದ ಅವತ್ತು ಏನಾಗ್ತದೆ ಕಂಪ್ಲೀಟ್ ಮಾಡ್ಕೊಳ್ಳಿ, ಕಲ್ತ್ಕೊಳ್ಳಿ. ನಾನು ಕೊಟ್ಟಿರೋ ಹೋಮ್ವರ್ಕ್ ಕ್ವೆಶನ್ಸ್ ನ ಸಾಲ್ವ್ ಮಾಡಿ, ಕಮೆಂಟ್ ಮಾಡಿ. ಡೆಫಿನೆಟ್ಲಿ ಯು ಕ್ಯಾನ್ ಸ್ಕೋರ್ ಗುಡ್ ಮಾರ್ಕ್ಸ್. ಟ್ರಯಾಂಗಲ್ಸ್ ನಿಮ್ಗೆ ಗೊತ್ತಿದೆ, ಟೋಟಲ್ ವೇಟೇಜ್ ಇರೋದು 6 ಮಾರ್ಕ್ಸ್ ಅಂತ ಹೇಳಿ. ಆ 6 ಮಾರ್ಕ್ಸ್ ಹೇಗೆ ಡಿವೈಡ್ ಆಗಿದೆ, 5+1. ಈ 5 ಮಾರ್ಕ್ಸ್ ಥಿಯರಮ್ಮೇ ಆಗಿರುತ್ತೆ. ಆಮೇಲೆ 1 ಮಾರ್ಕ್ ತಗೊಳ್ಳೋದೇನಂತ ಕಷ್ಟ ಇಲ್ಲ, ಬಿಕಾಸ್ ಥಿಯರಮ್ ಬೇಸ್ಡ್ ಕ್ವೆಶನ್ ಕೊಟ್ಟಿರ್ತಾರೆ. ಓಕೆ, ಇಲ್ಲ ಯಾವ್ದಾದ್ರು ಕಾನ್ವರ್ಸ್ ಆಫ್ ಬಿಪಿಟಿನೋ, ಕಾನ್ವರ್ಸ್ ಆಫ್ ಪೈಥಾಗರಸ್ಸೋ ಅಥವಾ ಬಿಪಿಟಿ ಥಿಯರಮೋ ಸ್ಟೇಟ್ಮೆಂಟ್ ಕೊಡುವಂತ ಚಾನ್ಸಸ್, ಅಥವಾ ಪೈಥಾಗರಸ್ ಥಿಯರಮ್ ಆರ್ ಎ ಸಿಮಿಲಾರಿಟಿ ಆರ್ ಏರಿಯಾ ಈ ತರ ರಿಲೇಟೆಡ್ ಆಗಿ 1 ಮಾರ್ಕಿಗೆ ಒಂದು ಸಿಂಪಲ್ ಪ್ರಾಬ್ಲಮ್ ಕೇಳುವಂತ ಚಾನ್ಸಸ್ ಇದೆ. ನೋಡಿ, ನಾವು 2 ಮಾಡೆಲ್ ಪೇಪರ್ ನೋಡಿದ್ರು ಅಥವಾ ಸ್ಟೇಟ್ ಪ್ರಿಪರೇಟರಿ ಪೇಪರ್ ಎರಡೂದ್ರಲ್ಲೂ ಅವ್ರು ಕೊಟ್ಟಿರುವಂತ ವೇಟೇಜ್ ಇರೋದು 6 ಮಾರ್ಕ್ಸ್. ಆ 6 ಮಾರ್ಕ್ಸ್ ಹೇಗೆ ಡಿವೈಡ್ ಆಗಿದೆ, 5+1. 5 ಮಾರ್ಕ್ಸ್ ಏನಾಗಿರುತ್ತೆ, ಥಿಯರಮ್ಮೇ ಆಗಿರುತ್ತೆ. ಓಕೆ, ಇವತ್ತಿನ ಸೆಷನ್ ಅಲ್ಲಿ ನಾನು ಬಿಪಿಟಿ ಮತ್ತೆ ಎ ಸಿಮಿಲಾರಿಟಿ ಥಿಯರಮ್ ಬಗ್ಗೆ ಡಿಸ್ಕಸ್ ಮಾಡ್ತೀನಿ. ಓಕೆ, ಅದನ್ನ ಹೇಗೆ ಈಸಿಯಾಗಿ ಬರಿಬೇಕು, 5/5 ಹೇಗೆ ತಗೊಳ್ಬೇಕು ಅನ್ನೋದನ್ನ ಹೇಳ್ಕೊಡ್ತೀನಿ. ಕೆಲವರೆಲ್ಲ ಹೇಳ್ಬೋದು, ಮ್ಯಾಮ್ ಒಟ್ಟೆ ಟೈಮ್ 4 ಥಿಯರಮ್ಸ್ ಹೇಳ್ಕೊಡಿ ಅಂತ ಹೇಳಿ. ಬಿಕಾಸ್ 4 ಥಿಯರಮ್ಸ್ ಆಗಿರೋದ್ರಿಂದ ಕನ್ಫ್ಯೂಸ್ ಆಗುವಂತ ಚಾನ್ಸಸ್ ಇದೆ. ಸೊ ಹಾಗಾಗಿ ಇವತ್ತಿನ ಸೆಷನ್ ಅಲ್ಲಿ ನಾನು ಬಿಪಿಟಿ ಮತ್ತೆ ಎ ಸಿಮಿಲಾರಿಟಿ ಥಿಯರಮ್ ಹೇಳ್ಕೊಡ್ತೀನಿ. ಜೊತೆಗೆ ಇವೆರಡು ರಿಲೇಟೆಡ್ ಆಗಿ ಕ್ವೆಶನ್ಸ್ ಯಾವ ತರ ಕೊಡಬಹುದು ಅನ್ನೋದ್ರ ಬಗ್ಗೆ ಡಿಸ್ಕಸ್ ಮಾಡ್ತೀನಿ. ನೆಕ್ಸ್ಟ್ ಸೆಷನ್, ಇನ್ನೊಂದು ಸೆಷನ್ ಅಲ್ಲಿ ನಾನು ಏರಿಯಾ ಮತ್ತೆ ಪೈಥಾಗರಸ್ ಥಿಯರಮ್ ನ ಹೇಳ್ಕೊಡ್ತೀನಿ. ನೋಡಿ, ಆಲ್ರೆಡಿ ಯಾರಿಗೆ ಇವೆಲ್ಲ ಥಿಯರಮ್ಸ್ ಬರುತ್ತೆ ಅನ್ನೋರು ಒಂದ್ಸರಿ ರೆಫರ್ ಮಾಡಿ ಪ್ರಾಕ್ಟೀಸ್ ಮಾಡಿ. ಯಾರಿಗೆ ಇದ್ರಲ್ಲಿ ಮಾರ್ಕ್ಸ್ ಹೋಗ್ತಾ ಇದೆ, ನಂಗೆ ಥಿಯರಮ್ಸ್ ಕಷ್ಟ ಅನ್ನಿಸ್ತಾ ಇದೆ ಅನ್ನೋರು ಕಂಪ್ಲೀಟ್ ವಿಡಿಯೋ ನೋಡಿ. ಇಲ್ಲಿ ಕೆಲವೊಂದು ನಾನು ಹಿಂಟ್ಸ್ ಮತ್ತೆ ಟಿಪ್ಸ್ ಕೊಡ್ತೀನಿ. ಅದನ್ನ ನೀವು ಫಾಲೋ ಮಾಡಿದ್ರೆ ಇಲ್ಲಿ ಯಾವುದೇ ಮಿಸ್ಟೇಕ್ಸ್ ಆಗಲ್ಲ, ಜೊತೆಗೆ 5/5 ಬರುತ್ತೆ. ಓಕೆ, ಸೊ ನೋಡ್ತಾ ಬರೋಣ ಬನ್ನಿ. ಫಸ್ಟ್, ಬೇಸಿಕ್ ಪ್ರಪೋರ್ಷನಾಲಿಟಿ ಥಿಯರಮ್ ಅಥವಾ ಥೇಲ್ಸ್ ಥಿಯರಮ್. ನೋಡಿ, ಎರಡು ಒಂದೇನೆ, ಕನ್ಫ್ಯೂಸ್ ಆಗೋದು ಬೇಡ. ಸ್ಟೇಟ್ ಅಂಡ್ ಪ್ರೂವ್ ಬೇಸಿಕ್ ಪ್ರಪೋರ್ಷನಾಲಿಟಿ ಥಿಯರಮ್ ಅಥವಾ ಥೇಲ್ಸ್ ಥಿಯರಮ್ ಅಂತ ಕೊಟ್ರೆ ನೀವು ಸ್ಟೇಟ್ಮೆಂಟು ಬರಿಬೇಕು, ಪ್ರೂಫು ಮಾಡಬೇಕು. ಇಸ್ ಇಟ್ ಕ್ಲಿಯರ್? ಫಸ್ಟ್, ಆಲ್ ದ ಥಿಯರಮ್ಸ್ ವಿ ಆರ್ ಡಿಸ್ಕಸಿಂಗ್ ರಿಲೇಟೆಡ್ ಟು ಟ್ರಯಾಂಗಲ್. ಹೌದಾ? ಇಲ್ಲಿ ಟ್ರಯಾಂಗಲ್ ಅಂತ ನಾವು ತಗೊಂಡ್ರೆ ಹೌ ಮೆನಿ ಸೈಡ್ಸ್ ದೇ ಹ್ಯಾವ್? 3. ಹೌದಾ? 3 ಸೈಡ್ಸ್ ಇದೆ. ನೋಡಿ, ಆ 3 ಸೈಡ್ಸ್ಗೆ ಯಾವ್ದಾದ್ರು ಒಂದು ಸೈಡ್ಗೆ ನಾವು ಒಂದು ಲೈನ್ ಪ್ಯಾರಲಲ್ ಆಗಿ ಡ್ರಾ ಮಾಡಿದ್ರೆ, ನೋಡಿ ಪ್ಯಾರಲಲ್ ಆಗಿ ಡ್ರಾ ಮಾಡ್ತೀವಿ. ಆ ಪ್ಯಾರಲಲ್ ಆಗಿ ಡ್ರಾ ಮಾಡುವಂತ ಲೈನು ಉಳಿದಿದ್ದ 2 ಸೈಡ್ ಎಲ್ಲ ಒಂದೆರಡು ಪಾಯಿಂಟ್ ಅಲ್ಲಿ, ಡಿಸ್ಟಿಂಕ್ಟ್ ಪಾಯಿಂಟ್ ಅಲ್ಲಿ ಇಂಟರ್ಸೆಕ್ಟ್ ಆಗುತ್ತೆ. ಆ ಇಂಟರ್ಸೆಕ್ಟ್ ಆದ್ಮೇಲೆ ಆ ಉಳಿದಿದ್ದ 2 ಸೈಡ್ ಇದೆಯಲ್ಲ, ಈಕ್ವಲ್ ಆಗಿ ಡಿವೈಡ್ ಆಗುತ್ತೆ ಅಂತ ಅಷ್ಟೇ. ಜಸ್ಟ್ ಐ ಆಮ್ ಎಕ್ಸ್ಪ್ಲೇನಿಂಗ್ ಇನ್ ದಿಸ್ ಇನ್ ಕನ್ನಡ. Afterwards, I am going to give a statement. Just understand it. If we consider a triangle, as you know that it is having 3 sides. For any one of the side, if we draw a parallel line and that line will intersect the other 2 sides, then the other 2 sides are divided in the same ratio. They will divide in the same ratio. Okay. So what is the statement you have to write? See, if a line, nodi, if a line drawn, how we are going to draw? Drawn parallel, nodi, parallel to any one side of see, any one side of triangle to intersect. How it will, the line will be to intersect other 2 sides. See, other two sides at distinct points. See, at the 2 distinct points. Then other 2 sides, then other 2 sides are divided in the same ratio. See, divided in the ಸೇಮ್ ರೇಷಿಯೋ. ಇಷ್ಟನ್ನ ನೀವು ಬರೀಲೇಬೇಕು ಸ್ಟೇಟ್ಮೆಂಟ್.
ಕ್ಲಿಯರ್ ಆಗ್ತಿದ್ಯಾ ನೋಡಿ? ಒಂದು ಟ್ರಯಾಂಗಲ್ಗೆ ಯಾವ್ದಾದ್ರು ಒಂದು ಸೈಡ್ಗೆ ಒಂದು ಲೈನ್ ಪ್ಯಾರಲಲ್ ಆಗಿ ಡ್ರಾ ಮಾಡ್ತೀರಾ, ಆ ಲೈನ್ ಉಳಿದಿದ್ದೆರಡು ಸೈಡ್ಗೆ ಇಂಟರ್ಸೆಕ್ಟ್ ಆಗುತ್ತೆ, ಜೊತೆಗೆ ಆ ಉಳಿದಿದ್ದೆರಡು ಸೈಡು ಈಕ್ವಲ್ ಆಗಿ ರೇಷಿಯೋ ಆಗಿ ಡಿವೈಡ್ ಆಗುತ್ತೆ ಈ ತರ. ಸೊ ಹಾಗಾದ್ರೆ ರಿಪೀಟೆಡ್, ಇಫ್ ಅ ಲೈನ್ ಡ್ರಾನ್ ಪ್ಯಾರಲಲ್ ಟು, ಸಿ ವಾಟ್ ಇಸ್ ದ ಕೀವರ್ಡ್ ಫಾರ್ ದಿಸ್ ಥಿಯರಮ್ ಅಂತಂದ್ರೆ ಪ್ಯಾರಲಲ್. ನೋಡಿ ಅಕಸ್ಮಾತ್ ಅವರೇ ಪ್ರೂವ್ ದಟ್ ಅಂತ ಹೇಳಿ ಅವರೇ ಸ್ಟೇಟ್ಮೆಂಟ್ ಕೊಟ್ಟು ನೀವು ಪ್ರೂವ್ ಮಾಡೋದಾದ್ರೆ ಯಾವ ವರ್ಡ್ ನ ನೀವು ಇಲ್ಲಿ ಅಬ್ಸರ್ವ್ ಮಾಡಬೇಕು? ಪ್ಯಾರಲಲ್ ಅನ್ನೋ ವರ್ಡ್. ಸೊ ದಿಸ್ ಇಸ್ ಅ ಕೀವರ್ಡ್ ಫಾರ್ ದಿಸ್ ಥಿಯರಮ್. So if a line drawn parallel to any one side of a triangle to intersect other two sides at distinct points, then other two sides are divided in the same ratio. Nodi ಒಂದು triangle, ಇನ್ನೊಂದ್ಸರಿ ಅರ್ಥ ಮಾಡ್ಕೊಳ್ಳಿ. in a triangle, if we draw a parallel, ನೋಡಿ parallel line, if I draw parallel to any one side of a triangle to intersect, see this is intersecting at other two sides, see intersect other two sides at distinct points, ಅಂದ್ರೆ different points. Then the other two sides are divided in the same ratio. ನಾನು ನೋಡಿ ಎ ಬಿ ಸಿ ಅಂತ ತಗೊಂಡೆ, ಇಲ್ಲಿ ಡಿ ಇ ಅನ್ನೋ ಲೈನ್ ಪ್ಯಾರಲಲ್ ಆಗಿ ಡ್ರಾ ಮಾಡಿದೆ. ಈ ಡಿ ಇ ಅನ್ನೋದೇನಾಗಿದೆ, ಎರಡು ಎ ಬಿ ಮತ್ತೆ ಎ ಸಿ ಕಡೆ ಒಂದು ಪಾಯಿಂಟ್ ಅಲ್ಲಿ ಇಂಟರ್ಸೆಕ್ಟ್ ಆಗಿದೆ. ಅಂಡ್ ಹೌ ಇಟ್ ಇಸ್ ಡಿವೈಡೆಡ್, ಎ ಡಿ ಬೈ ಡಿ ಬಿ, ಎ ಇ ಬೈ ಇ ಸಿ ಡಿವೈಡೆಡ್ ಇನ್ ದ ಸೇಮ್ ರೇಷಿಯೋ ಅಂತ ಹೇಳ್ತೀವಿ. ಕ್ಲಿಯರ್ ಆಯ್ತು ಅಂತ ಅನ್ಕೋತೀನಿ. ಇಫ್ ಅ ಲೈನ್ ಡ್ರಾನ್ ಪ್ಯಾರಲಲ್ ಟು ಎನಿ ಒನ್ ಸೈಡ್ ಆಫ್ ಎ ಟ್ರಯಾಂಗಲ್ ಟು ಇಂಟರ್ಸೆಕ್ಟ್ other two sides are distinct points, then other two sides are divided in the same ratio. Statement clear ಆಯ್ತಾ? ಈಗ ಪ್ರೂಫ್ ಹೋಗೋಣ. ಹೇಗೆ ಪ್ರೂಫ್ ಮಾಡೋದು ನೋಡಿ. ಪ್ರೂಫ್ ಅಂದ ತಕ್ಷಣ ಯಾವುದೇ ಒಂದು ಪ್ರೂವ್ ನೀವು ಮಾಡ್ಬೇಕಂದ್ರೂ ಫಿಗರ್ ಇಸ್ ಮಸ್ಟ್. ನೋಡಿ ನೀವು ಫಿಗರ್ ಬರಿದೇನೆ ಎಲ್ಲ ಕಂಪ್ಲೀಟ್ ಡೇಟಾ ಟು ಪ್ರೂವ್, ಕನ್ಸ್ಟ್ರಕ್ಷನ್ ಪ್ರೂಫ್ ಎಲ್ಲ ಮಾಡಿ ಕಂಪ್ಲೀಟ್ ಆಗಿ ಇಟ್ರು, ನೀವು ಫಿಗರೇ ಬರೀಲಿಲ್ಲ ಅಂತಂದ್ರೆ ನೋ ಯೂಸ್, ಯು ವಿಲ್ ಗೆಟ್ ಝೀರೋ. ಓಕೆ, ಫಸ್ಟ್ ಏನ್ ಮಾಡ್ತೀರಾ, ಒಂದು ಟ್ರಯಾಂಗಲ್ ಬರ್ಕೊಳ್ಳಿ. ನೋಡಿ ಟ್ರಯಾಂಗಲ್, ಈ ತರ ಟ್ರಯಾಂಗಲ್ ಬರ್ಕೊಳ್ಳಿ. ಇದನ್ನ ಏನಂತ ಕೊಡ್ತೀರಾ, ಎ ಬಿ ಸಿ. ಓಕೆ, ಇಲ್ಲಿ ನಾನು ಡ್ರಾ ಮಾಡ್ತಾ ಇರೋದು ಯಾವುದು, ಡಿ ಇ ಅನ್ನೋ ಲೈನ್ ನ ಡ್ರಾ ಮಾಡ್ತಾ ಇದ್ದೀನಿ ಪ್ಯಾರಲಲ್ ಆಗಿ. ಕ್ಲಿಯರ್ ಆಯ್ತಾ? ಈಗ ಆಸ್ ಐ ಟೋಲ್ಡ್ ಯು, ಫಾರ್ ಈಚ್ ಅಂಡ್ ಎವ್ರಿ ಥಿಯರಮ್ ಯು ಹ್ಯಾವ್ ಟು ಗೋ ಬೈ ಸ್ಟೆಪ್. ಫಸ್ಟ್ ಯು ಹ್ಯಾವ್ ಟು ಸ್ಟಾರ್ಟ್ ವಿತ್ ಡೇಟಾ. ನೋಡಿ ಡೇಟಾ ಇಂದ ಶುರು ಮಾಡ್ಬೇಕು. ಓಕೆ, ಐ ಆಮ್ ಡಿವೈಡಿಂಗ್ ದಿಸ್ ಡೇಟಾ. ಡೇಟಾ ಏನು, ಯಾವ ಟ್ರಯಾಂಗಲ್ ತಗೊಂಡಿದ್ದೀರಾ ಫಸ್ಟ್ ಬರ್ಕೋಬೇಕು. ಇನ್ ಟ್ರಯಾಂಗಲ್, ನೋಡಿ ಇನ್ ಟ್ರಯಾಂಗಲ್ ಎ ಬಿ ಸಿ ಆಯ್ತಾ. ಈಗ ಯಾವ ಲೈನ್ಗೆ ಪ್ಯಾರಲಲ್ ಆಗಿದೆ, ಡಿ ಇ ಇಸ್ ಪ್ಯಾರಲಲ್ ಟು ಬಿ ಸಿ. ಕ್ಲಿಯರ್ ಆಯ್ತಾ? ಇಷ್ಟೇ ಡೇಟಾ. ನೋಡಿ ಇನ್ ಟ್ರಯಾಂಗಲ್ ಎ ಬಿ ಸಿ, ಡಿ ಇ ಇಸ್ ಪ್ಯಾರಲಲ್ ಟು ಬಿ ಸಿ. ಮುಗಿತು. ಓಕೆ, ಸ್ಟಾರ್ಟಿಂಗ್ ನಾವೇನು ಹೇಳ್ತೀವಿ, ಲೈನ್ ಡ್ರಾನ್ ಪ್ಯಾರಲಲ್ ಟು ಎನಿ ಒನ್ ಸೈಡ್ ಆಫ್ ಎ ಟ್ರಯಾಂಗಲ್. ಸೊ ಇನ್ ದಿಸ್ ಟ್ರಯಾಂಗಲ್ ಎ ಬಿ ಸಿ, ದಿಸ್ ಲೈನ್ ಡಿ ಇ ಇಸ್ ಪ್ಯಾರಲಲ್ ಟು ಬಿ ಸಿ. ಕ್ಲಿಯರ್ ಆಯ್ತಾ? ಟು ಪ್ರೂವ್ ಏನ್ ಬರಿಬೇಕು, ಟು ಪ್ರೂವ್ ಅಂತಂದ್ರೆ ದಿ ಅದರ್ ಟೂ ಸೈಡ್ಸ್ ಆರ್ ಡಿವೈಡೆಡ್ ಇನ್ ದ ಸೇಮ್ ರೇಷಿಯೋ, ಅಂದ್ರೆ ದಿಸ್ ಎ ಡಿ ಟು ಡಿ ಬಿ. ಸೊ ನೋಡಿ ಎ ಡಿ ಬೈ ಡಿ ಬಿ ವಿಚ್ ಇಸ್ ಈಕ್ವಲ್ ಟು ಎ ಇ ಬೈ ಇ ಸಿ. ಹಾಫ್ ಆಫ್ ತರ ಮಾಡ್ಕೊಂಡ್ರೆ ಆಯ್ತು. ನೋಡಿ ಎ ಡಿ ಬೈ ಡಿ ಬಿ, ಎ ಇ ಬೈ ಇ ಸಿ, ಇಷ್ಟೇ ಟು ಪ್ರೂವ್. ಇಲ್ಲಿ ನಾವೊಂದು ಕನ್ಸ್ಟ್ರಕ್ಷನ್ ಮಾಡ್ಕೋಬೇಕು. ನೋಡಿ ಇಲ್ಲಿ ವಿಲ್ ಗೋ ಫಾರ್ ಒನ್ ಕನ್ಸ್ಟ್ರಕ್ಷನ್, ಬಿಕಾಸ್ ಇಲ್ಲಿ ಕನ್ಸ್ಟ್ರಕ್ಷನ್ ಇಲ್ಲದೆ ವಿ ಕಾಂಟ್ ಡೂ ಎನಿಥಿಂಗ್. ಬರೀ ಇಷ್ಟೇ ಇಟ್ಕೊಂಡು ನಾವೇನು ಮಾಡೋಕ್ಕಾಗಲ್ಲ. ತೀರಾ ನೋಡಿ ನಾನೇ ಇಲ್ಲೇ ಬರಿತೀನಿ. ಫಸ್ಟ್ ಐ ಆಮ್ ಡೂಯಿಂಗ್ ಲೈಕ್ ದಿಸ್. ಸಿ ಏನಿದು, ವಾಟ್ ಇಸ್ ಸಿಂಬಲ್ ದಿಸ್, ಪರ್ಪೆಂಡಿಕ್ಯುಲರ್. ಸೊ ಡಿ ಎಂ ಪರ್ಪೆಂಡಿಕ್ಯುಲರ್ ಟು ಯಾವ ಸೈಡ್ ಪರ್ಪೆಂಡಿಕ್ಯುಲರ್ ಡ್ರಾ ಮಾಡಿದೀನಿ, ಎ ಸಿ ಕಡೆ. ಅದೇ ತರ ಈ ಕಡೆಗೆ ಬಂದ್ರೆ ಇ ಎನ್ ಪರ್ಪೆಂಡಿಕ್ಯುಲರ್ ಟು ಎ ಬಿ ಕಡೆ. ಜೊತೆಗೆ ಇಲ್ಲೇನ್ ಮಾಡ್ತಿದೀನಿ, ಐ ಆಮ್ ಜಾಯಿನಿಂಗ್ ಬಿ ಇ and I'm joining CD. So ಈ dotted lines represents the construction. ನೋಡಿ dotted line represents the construction. Draw, ಈ ಕಡೆ ಫಸ್ಟ್ ಏನ್ ಮಾಡಿದ್ವಿ, ಡಿ ಎಂ ಪರ್ಪೆಂಡಿಕ್ಯುಲರ್ ಟು ಯಾವ ಸೈಡ್ಗೆ, ಈ ಸೈಡ್ಗೆ ಎ ಸಿ ಕಡೆಗೆ, ಎ ಸಿ ಕಮ ಇ ಎನ್. ನೋಡಿ ಇ ಎನ್ ಪರ್ಪೆಂಡಿಕ್ಯುಲರ್ ಟು ಎ ಬಿ. ಕ್ಲಿಯರ್ ಆಯ್ತಾ? ನೆಕ್ಸ್ಟ್ ಏನ್ ಮಾಡಿದ್ವಿ, ಜಾಯಿನ್ ಬಿ ಇ ಅಂಡ್ ಸಿ ಡಿ. ಕ್ಲಿಯರ್ ಆಯ್ತು ಅನ್ಕೋತೀನಿ. ದಿಸ್ ಇಸ್ ದ ಕನ್ಸ್ಟ್ರಕ್ಷನ್. ಡ್ರಾ ಡಿ ಎಂ ಪರ್ಪೆಂಡಿಕ್ಯುಲರ್ ಟು ಎ ಸಿ, ಇ ಎನ್ ಪರ್ಪೆಂಡಿಕ್ಯುಲರ್ ಟು ಎ ಬಿ, ಜಾಯಿನ್ ಬಿ ಇ ಅಂಡ್ ಸಿ ಡಿ. ಕ್ಲಿಯರ್ ಆಯ್ತು ಅನ್ಕೋತೀನಿ. ನಾವು ವಿಲ್ ಗೋ ಫಾರ್ ಪ್ರೂಫ್. ಈಗ ಪ್ರೂಫ್ ನೋಡಿ, ನಾವು ಏರಿಯಾ ಆಫ್ ಟ್ರಯಾಂಗಲ್ ಇಂದ ಶುರು ಮಾಡ್ಬೇಕು. ಇಲ್ಲಿ ವಿಲ್ ಸ್ಟಾರ್ಟ್ ವಿತ್ ಏರಿಯಾ ಆಫ್ ಟ್ರಯಾಂಗಲ್. ಸೊ ಫಸ್ಟ್ ಹೇಗೆ ತಗೊಳ್ತೀವಿ ಏರಿಯಾ ಆಫ್ ಟ್ರಯಾಂಗಲ್ ಅಂತ ಬಂದಾಗ, ಸಿ ವಿ ಆರ್ ಕಮಿಂಗ್ ಫಾರ್ ಈ ಸೈಡ್ ಮಾತ್ರ. ನೋಡಿ ಈ ಲೆಫ್ಟ್ ಸೈಡ್ ಇದೆಯಲ್ಲ, ಈ ಕಡೆ ಫಸ್ಟ್ ಪೋರ್ಷನ್ ನೋಡಿದ್ರೆ ವಿಲ್ ಗೋ ಫಾರ್ ದಿಸ್ ಸ್ಮಾಲರ್ ಟ್ರಯಾಂಗಲ್. ನೋಡಿ ಎ ಡಿ ಇ, ಮತ್ತೆ ಇಲ್ಲಿ ಜಾಯಿನ್ ಆದ್ಮೇಲೆ ಬಂದಿರೋ ಅಂತ ಬಿ ಡಿ. ನೋಡಿ ಎ ಡಿ ಇ ಬಿ ಡಿ ಇ ತಗೊಳ್ತೀವಿ. ಸೊ ನಾವು ಫಸ್ಟ್ ಕನ್ಸಿಡರ್ ರೈಟ್ ಲೈಕ್ ದಿಸ್, ಕನ್ಸಿಡರ್ ಏನಂತ, ಏರಿಯಾ ಆಫ್ ಟ್ರಯಾಂಗಲ್ ಎ ಡಿ ಇ. ನೋಡಿ ಏರಿಯಾ ಆಫ್ ಟ್ರಯಾಂಗಲ್ ಎ ಡಿ ಇ ಡಿವೈಡೆಡ್ ಬೈ ಏರಿಯಾ ಆಫ್ ಟ್ರಯಾಂಗಲ್ ಬಿ ಡಿ ಇ. ನೋಡಿ
ಏರಿಯಾ ಆಫ್ ಟ್ರಯಾಂಗಲ್ ADE, ಏರಿಯಾ ಆಫ್ ಟ್ರಯಾಂಗಲ್ BD, ಎರಡು ಟ್ರಯಾಂಗಲ್ ತಗೊಳ್ತಿದೀವಿ. ಸೊ ಏರಿಯಾ ಆಫ್ ಟ್ರಯಾಂಗಲ್ ಅಂತಂದಾಗ ಯು ವಿಲ್ ಗೋ ಫಾರ್ ಫಾರ್ಮುಲಾ ದಟ್ ಈಸ್ ಹಾಫ್ ಇಂಟು ಏರಿಯಾ ಅಂತ ಬಂದಾಗ ಏನಾಗುತ್ತೆ, ಹಾಫ್ ಇಂಟು ಬೇಸ್ ಇಂಟು ಹೈಟ್. ಸೊ ಇಲ್ಲಿ ನೋಡಿ ಎರಡು, ವಾಟ್ ಇಸ್ ದ ಬೇಸ್? AD ಟ್ರಯಾಂಗಲ್ ಬೇಸ್ ಯಾವುದು? AD ಇಸ್ ದ ಬೇಸ್. ಹೈಟ್ ಯಾವುದು ನೋಡಿ? ಪರ್ಪೆಂಡಿಕ್ಯುಲರ್. ಈಗ AB ಕಡೆ ಪರ್ಪೆಂಡಿಕ್ಯುಲರ್ ಯಾವ್ದು ಡ್ರಾ ಮಾಡಿದೀವಿ? EN. ಸೊ EN ಬರುತ್ತೆ. ಅದೇ ತರ ಹಾಫ್. ಈಗ BD ಅಂತ ತಗೊಂಡ್ರೆ ಬೇಸ್ ಯಾವ್ದಾಗುತ್ತೆ ನೋಡಿ? ದಿಸ್ ಇಸ್ BD ಇಟ್ ಸೆಲ್ಫ್. Okay, so that is or DB you can consider into what is the height? The same height EN ನೋಡಿ. Half of cancel ಆಯ್ತು, EN cancel ಆಯ್ತು. Finally it is left with AD by DB. Consider it as equation 1. Clear ಆಯ್ತು ಅನ್ಕೋತೀನಿ. ಈಗ ನೆಕ್ಸ್ಟ್ ಈ ಸೈಡ್ ಬರೋಣ. ವಿಲ್ ಕಮ್ ಫಾರ್ ರೈಟ್ ಹ್ಯಾಂಡ್ ಸೈಡ್. ಈ ಕಡೆಗೆ ಬಂದಾಗ ಅಗೇನ್ ಯಾವ ತಗೊಳ್ತೀರಾ? ಏರಿಯಾ ಆಫ್ ಟ್ರಯಾಂಗಲ್. ಮತ್ತೆ ನೋಡಿ ಇದೇ ಟ್ರಯಾಂಗಲ್ AED ನೋಡಿ, AED ಅಂತ ಅಂದ್ರು ಒಂದೇ, ADE ಅಂದ್ರು ಒಂದೇ. ಓಕೆ, ಬಿಕಾಸ್ ಇನ್ ದಿಸ್ ಕೇಸ್ ಲೆಫ್ಟ್ ಸೈಡ್ ಇಂದ ತಗೊಂಡ್ರೆ ADE ಆಯ್ತು, ರೈಟ್ ಸೈಡ್ ಇಂದ ತಗೊಂಡ್ರೆ AED ಆಯ್ತು. ಹಾಗಾದ್ರೆ ವಿಲ್ ಕನ್ಸಿಡರ್ ಇಟ್ ಆಸ್ ಟ್ರಯಾಂಗಲ್ ADE ಅಂತಾನೆ ಬರಿತೀನಿ. ಬಟ್ ಇನ್ ದಿಸ್ ಕೇಸ್ ಡಿನಾಮಿನೇಟರ್ ಯು ಆರ್ ಗೋಯಿಂಗ್ ಫಾರ್ CDE ನೋಡಿ. ಈ CDE ಟ್ರಯಾಂಗಲ್ ತಗೋತೀರಾ, ಟ್ರಯಾಂಗಲ್ CDE. ಸೊ ಅಗೇನ್ ವಿ ಆರ್ ಅಪ್ಲೈಯಿಂಗ್ ಹಾಫ್ ಇಂಟು ಬೇಸ್ ಇಂಟು ಹೈಟ್. ಹಾಫ್ ವಾಟ್ ಇಸ್ ದ ಬೇಸ್? ಇಲ್ಲಿ ನೋಡಿ ಬೇಸ್ ಆದ್ರೆ AE ಆಗುತ್ತೆ. ಓಕೆ, ವಾಟ್ ಇಸ್ ದ ಹೈಟ್? ಪರ್ಪೆಂಡಿಕ್ಯುಲರ್ ಯಾವುದು? DM ಡಿವೈಡೆಡ್ ಬೈ ಅಗೇನ್ ಹಾಫ್. ವಾಟ್ ಇಸ್ ದ ಬೇಸ್ ಹಿಯರ್? EC ಆಯ್ತು. ಇಂಟು ಹೈಟ್ ಏನು? DM. ಸೊ ಅಬ್ಸರ್ವ್ ಮಾಡಿ, ಹಾಫ್ ಆಫ್ ಕ್ಯಾನ್ಸಲ್, DM ಕ್ಯಾನ್ಸಲ್ ಆಯ್ತು. ಫೈನಲಿ ಏನು ಉಳ್ಕೊಳ್ತು? ಏರಿಯಾ ಆಫ್ ಟ್ರಯಾಂಗಲ್ ADE divided by area of triangle CDE which is equal to ಏನು ಬಂತು? AE by EC ಬಂತು. ಈಗ ನೋಡಿ DB AE by EC ಇದೆ. ಬಟ್ ಇಲ್ಲಿ ಅಬ್ಸರ್ವ್ ಮಾಡಿ, ಇಲ್ಲಿ ನಾವು LHS ಅಬ್ಸರ್ವ್ ಮಾಡಿದ್ರೆ ಇಲ್ಲಿ ಏರಿಯಾ ಆಫ್ ಟ್ರಯಾಂಗಲ್ ADE ಇದೆ, BDE ಇದೆ. ಬಟ್ ಇಲ್ಲಿ ADE CDE. ಬಟ್ ಜಸ್ಟ್ ವಿ ವಾಂಟ್ ಟು ಚೇಂಜ್ ದಿಸ್ ಡಿನಾಮಿನೇಟರ್. ನೋಡಿ ಡಿನಾಮಿನೇಟರ್ ಸೇಮ್ ಆಗ್ಬಿಟ್ಟಿದ್ರೆ ನಾವು LHS ನ ಈಕ್ವಲ್ ತಗೊಂಡು RHS ನ ಈಕ್ವಲ್ ಮಾಡ್ಬೋದಿತ್ತು. ಇಲ್ಲಿ ಅಬ್ಸರ್ವ್ ಮಾಡ್ತಾ ಬನ್ನಿ, ಇಲ್ಲಿ ಎರಡು ಟ್ರಯಾಂಗಲ್ ಹೇಗಿದೆ ನೋಡಿ. ಅಬ್ಸರ್ವ್ ಮಾಡಿ, ಈ ತರ ಬರಿತೀನಿ ನಾನು. ಜಸ್ಟ್ ನೋಡಿ ಇವೆರಡು ಟ್ರಯಾಂಗಲ್ ಹೇಗಿದೆ, ಕೆಳಗಡೆ ನಾವು ಬರ್ದಿರೋದು ದಿಸ್ ಇಸ್ BDE, ಇದು CD. ಎರಡು ನೋಡಿ, ಎರಡೂ ಸೈಡ್ಗೂ ಬೇಸ್ ಏನಾಗಿದೆ? DE ಇಸ್ ದ ಬೇಸ್. ನೋಡಿ ಈ ತರ ಎರಡು ಟ್ರಯಾಂಗಲ್ಲು ಒಂದೇ ಬೇಸ್ ಮೇಲೆ ಇದ್ರೆ ಅವೆರಡು ಏರಿಯಾ ಈಕ್ವಲ್ ಆಗಿರುತ್ತೆ. ದಿಸ್ ಇಸ್ ಫ್ರಮ್ 9th ಸ್ಟ್ಯಾಂಡರ್ಡ್. ಓಕೆ, ಸೊ ಹಾಗಾದ್ರೆ ಇಲ್ಲಿ ನಾವೇನಂತ ಬರಿಬಹುದು? ಏರಿಯಾ ಆಫ್ ಟ್ರಯಾಂಗಲ್ BDE is equal to area of triangle CDE because triangles ನೋಡಿ, triangles on same base ನೋಡಿ, ಸೇಮ್ ಬೇಸ್ ಬಿಟ್ವೀನ್ ಸೇಮ್ ಪ್ಯಾರಲಲ್ ನೋಡಿ, ಸೇಮ್ ಪ್ಯಾರಲಲ್ ಆಗು ಇದೆ ಲೈನ್. ಸೊ ಸೇಮ್ ಪ್ಯಾರಲಲ್ ಅಂತ ಬರಿತೀರಾ. ಹಾಗಾದ್ರೆ ನಾನು ಇದನ್ನೇನಂತ ಚೇಂಜ್ ಮಾಡ್ಬೋದು? ಈ ಸೈಡ್ ಅಲ್ಲಿ ಇಲ್ಲಿ ಬರ್ದಿರೋ ಇಕ್ವೇಶನ್ ಏನಾಗುತ್ತೆ? ಏರಿಯಾ ಆಫ್ ಟ್ರಯಾಂಗಲ್ ADE ಆಗೇ ಇರುತ್ತೆ. ಬಟ್ ನಾನು ಇಲ್ಲಿ ಇನ್ಸ್ಟೆಡ್ ಆಫ್ CDE ಐ ಕ್ಯಾನ್ ರೈಟ್ ಇಟ್ ಆಸ್ BDE, ಟ್ರಯಾಂಗಲ್ BDE ಅಂತ ಬರಿಬಹುದು. ಸೊ ದಟ್ ಮೀನ್ಸ್ AE by EC ಆಗುತ್ತೆ. ಕನ್ಸಿಡರ್ ಇಟ್ ಆಸ್ ಇಕ್ವೇಶನ್ 2. ಇಲ್ಲಿ ಎರಡು ಅಬ್ಸರ್ವ್ ಮಾಡಿ, ಫ್ರಮ್ ಏರಿಯಾ ಆಫ್ ಟ್ರಯಾಂಗಲ್ ADE, ಏರಿಯಾ ಆಫ್ ಟ್ರಯಾಂಗಲ್ BDE. ಇಲ್ಲೂ ಅಷ್ಟೇ ನೋಡಿ, ಏರಿಯಾ ಆಫ್ ಟ್ರಯಾಂಗಲ್ ADE, ಏರಿಯಾ ಆಫ್ ಟ್ರಯಾಂಗಲ್ BDE. ಫ್ರಮ್ 1 and 2 ನೋಡಿ, ಫ್ರಮ್ 1 and 2 LHS ಈಕ್ವಲ್ ಆಗಿದೆ. ಸೊ ವಿ ಕ್ಯಾನ್ ಇಕ್ವೇಟ್ RHS. ಹಾಗಾದ್ರೆ ಏನಾಯ್ತು? AD by DB ವಿಚ್ ಇಸ್ ಈಕ್ವಲ್ ಟು AE by EC. ಕ್ಲಿಯರ್ ಆಯ್ತು ಅಂತ ಅನ್ಕೋತೀನಿ. ಓಕೆ, ಸೊ ವಿಚ್ ಇಸ್ ಅವರ್ ಪ್ರೂಫ್ ಬಂತು ನೋಡಿ. ಅಬ್ಸರ್ವ್ ಮಾಡ್ತಾ ಬನ್ನಿ, ವಾಟ್ ಇಸ್ ದ ಸ್ಟೇಟ್ಮೆಂಟ್ ಸೇಸ್? ಇದರಲ್ಲಿ ಸ್ಟೇಟ್ಮೆಂಟ್ ಏನ್ ಹೇಳ್ತೀವಿ? ಇನ್ ಅ ಟ್ರಯಾಂಗಲ್ ನೋಡಿ, ಇಫ್ ಅ ಲೈನ್ ಡ್ರಾನ್ ಪ್ಯಾರಲ್ ಟು ಎನಿ ಒನ್ ಸೈಡ್ ಆಫ್ ಅ ಟ್ರಯಾಂಗಲ್ ಟು ಇಂಟರ್ಸೆಕ್ಟ್ other two sides at distinct points, then other two sides are divided in the same ratio. ಡೇಟಾ ಇಷ್ಟೇ. ಯಾವ ಟ್ರಯಾಂಗಲ್ ಕನ್ಸಿಡರ್ ಮಾಡಿದೀರಾ, ಯಾವ ಲೈನು ಯಾವ ಸೈಡ್ಗೆ. ಸೊ DE is parallel to BC. ಜೊತೆಗೆ the other two sides are divided in the same ratio. half ಆಫ್ ಮಾಡಿ, AD by DB, AE by EC. ಕನ್ಸ್ಟ್ರಕ್ಷನ್ ನೋಡಿ, ಬಿಕಾಸ್ ಟು ಅಪ್ಲೈ ಏರಿಯಾ ಆಫ್ ಟ್ರಯಾಂಗಲ್ ವಿ ವಾಂಟ್ ಹೈಟ್ ಹಿಯರ್, ಹಾಫ್ ಇಂಟು ಬೇಸ್ ಇಂಟು ಹೈಟ್. ಸೊ ಹಾಗಾಗಿ ವಿ ವೆಂಟ್ ಫಾರ್ ಡ್ರಾಯಿಂಗ್ ಪರ್ಪೆಂಡಿಕ್ಯುಲರ್. ಸೊ ದಿಸ್ DM is perpendicular to AC, EN is perpendicular to AB. Then we are joining BE and CD. Proof ಏನ್ ಮಾಡ್ತೀರಾ? We are going to consider area of triangle. So ಹೇಗೆ ತಗೊಳ್ತೀರಾ? ರೇಷಿಯೋ ಆಫ್ ಏರಿಯಾ ಆಫ್ ಟ್ರಯಾಂಗಲ್ ADE, ಏರಿಯಾ ಆಫ್ ಟ್ರಯಾಂಗಲ್ BDE. ಹಾಫ್ ಇಂಟು ಬೇಸ್ ಇಂಟು ಹೈಟ್ ಆದ್ರೆ ಹಾಫ್ AD ಇಂಟು EN, ಹಾಫ್ DB ಇಂಟು EN. ನೋಡಿ, ಹಾಫ್ ಆಫ್ ಕ್ಯಾನ್ಸಲ್, EN ಕ್ಯಾನ್ಸಲ್, AD by DB. consider it as equation 1. Now we are going for right hand side. Area of triangle ADE divided by area of triangle CDE. Here also half, base it is AE DM, half into EC into DM. See, DM cancel, half of cancel. Finally, it is left with AE by EC. Now, observe the LHS in both the cases. Here in numerator, you have both area of triangle ADE, area of triangle ADE. But denominator, you have area of triangle BD,
here area of triangle CDE. But we can make them equal because these two triangles are on same base and between same parallel. So ಹಾಗಾದ್ರೆ ಏನಂತ ಚೇಂಜ್ ಮಾಡ್ಬೋದು ಇದನ್ನ, instead of CDE we can write it as BDE. So AE by AC, consider it as equation 2. Now observe LHS, ADE by BDE, ADE by BDE. So from LHS are equal, so we can equate RHS. So from 1 and 2, AD by DB is equal to AE by EC. ಕ್ಲಿಯರ್ ಆಯ್ತು ಅಂತ ಅನ್ಕೋತೀನಿ. ಓಕೆ, ಸ್ವಲ್ಪ ಪ್ರಾಕ್ಟೀಸ್ ಮಾಡಿ. ಬೇರೆ ನೋಡಿ ಥಿಯರಮ್ಸ್ನ ಮಗಪ್ ಮಾಡಬೇಡಿ. ಆಲ್ರೆಡಿ ನಾನು ಹೇಳಿದಾಗೆ ಜಸ್ಟ್ ಯು ಚೇಂಜ್ ದ ಆಲ್ಫಾಬೆಟ್ಸ್ ಆ್ಯಂಡ್ ಪ್ರಾಕ್ಟೀಸ್. ಆಲ್ಫಾಬೆಟ್ನ ಚೇಂಜ್ ಮಾಡಬೇಕು, ಪ್ರಾಕ್ಟೀಸ್ ಮಾಡಬೇಕು. ಕ್ಲಿಯರ್ ಆಯ್ತು ಅನ್ಕೋತೀನಿ. ಇದನ್ನ ಪ್ಲೀಸ್ BPTನ ಪ್ರಾಕ್ಟೀಸ್ ಮಾಡಿ, ವಿತ್ ಸ್ಟೇಟ್ಮೆಂಟ್ ಪ್ರಾಕ್ಟೀಸ್ ಮಾಡಿ. ಓಕೆ, ಸೊ ಪ್ರಾಕ್ಟೀಸ್ ಮಾಡಿ ನಿಮಗೆ ಈಸಿ ಅನ್ನಿಸ್ತಾ ಅನ್ನೋದನ್ನ ನನಗೆ ಕಮೆಂಟ್ ಮಾಡ್ಬೇಕು. ಬಿಕಾಸ್ ಇಲ್ಲಿ ಆನ್ಸರ್ಸ್ ನೀವು ಮಾಡೋಕ್ಕಾಗಲ್ಲ. ಬಟ್ ನೀವು ನಾನು ಹೇಳ್ಕೊಟ್ಟಿರೋ ಮೆಥಡ್ನ ಅಪ್ಲೈ ಮಾಡಿ, ಜಸ್ಟ್ ಯು ಚೆಕ್ ವೆದರ್ ಇಟ್ ಈಸ್ ಈಸಿ ಆರ್ ನಾಟ್. ಓಕೆ, ಗೋಯಿಂಗ್ ಫಾರ್ ನೆಕ್ಸ್ಟ್ ಒನ್. ನೋಡಿ, ಇದು ಸ್ವಲ್ಪ ಚಾನ್ಸಸ್ ಇದೆ, ಮ್ಯಾಕ್ಸಿಮಮ್ ಏನಿಲ್ಲ, ಬಟ್ ಕೊಡಬಹುದು, ನಾವು ಚಾನ್ಸ್ ತಗೊಳಕ್ಕಾಗಲ್ಲ. 1 ಮಾರ್ಕ್ಗೆ ಸ್ಟೇಟ್ ಕಾನ್ವರ್ಸ್ ಆಫ್ ಬೇಸಿಕ್ ಪ್ರೊಪೋರ್ಷನಾಲಿಟಿ ಥಿಯರಮ್ ಅಂತ ಹೇಳಿ 1 ಮಾರ್ಕ್ಗೆ. ಬಿಕಾಸ್ ನಿಮ್ಗೆ ಇರೋದೇನು 5+1. ಕ್ಲಿಯರಾ? ಅಕಸ್ಮಾತ್ 5 ಮಾರ್ಕ್ಸ್ಗೆ ಪೈಥಾಗರಸ್ ಥಿಯರಮ್ ಕೊಟ್ಟು 1 ಮಾರ್ಕ್ಗೆ ಕಾನ್ವರ್ಸ್ ಆಫ್ BPT ಕೇಳ್ಬೋದು. ಓನ್ಲಿ ಸ್ಟೇಟ್ಮೆಂಟ್, ನಾಟ್ ಪ್ರೂಫ್. ಹೇಳೋದಲ್ಲ, ಓನ್ಲಿ ಸ್ಟೇಟ್ಮೆಂಟ್ ಮಾತ್ರ ನೀವು ಕಲಿಬೇಕಾಗತ್ತೆ. ಬಿಕಾಸ್ ಯಾವುದನ್ನು ನಾವು ಚಾನ್ಸ್ ತಗೊಳ್ಬಾರ್ದು, ಯಾವ ತರ ಎಲ್ಲ ಕೇಳ್ಬೋದು. ಸೊ ನೀವು ರೆಡಿ ಇರ್ಬೇಕು. ಆಕ್ಚುಲಿ ಕಾನ್ವರ್ಸ್ ಅಂದ್ರೆ ಅದ್ರ ಆಪೋಸಿಟ್. ನೋಡಿ, ಅಲ್ಲಿ ಒಂದು ಲೈನ್ ನಾವು ಪ್ಯಾರಲಲ್ ಆಗಿ ಡ್ರಾ ಮಾಡಿ, ಇನ್ನು ಉಳಿದಿದ್ದ 2 ಸೈಡು ಈಕ್ವಲ್ ಆಗಿ ಡಿವೈಡ್ ಆಗುತ್ತೆ ಅಂತ ಅಂದ್ವಿ, ಹೌದಾ? BPT ಇಲ್ಲಿ ನಾವು ಉಳಿದಿದ್ದ 2 ಸೈಡು ಈಕ್ವಲ್ ಆಗಿ ಡಿವೈಡ್ ಆಗಿ ಆಮೇಲೆ ಲೈನು ಪ್ಯಾರಲಲ್ ಅಂತ ಹೇಳ್ತೀವಿ ಅಷ್ಟೇ. ನೋಡಿ, ಇಲ್ಲೇನಂತ ಹೇಳ್ತೀವಿ ಗೊತ್ತಾ? ಇಫ್ ಅ ಲೈನ್ divides, ನೋಡಿ, if a line divides any two sides, ನೋಡಿ, any two sides of a triangle in the same ratio, ನೋಡಿ, in the same ratio, then the line, ನೋಡಿ, then the line is parallel, to third side, ನೋಡಿ, ಥರ್ಡ್ ಸೈಡ್ ಅಂತ ಹೇಳ್ತೀವಿ. ನೋಡಿ, ಅಬ್ಸರ್ವ್ ಮಾಡ್ತಾ ಬನ್ನಿ. ಇಲ್ಲೂ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಒಂದು ಟ್ರಯಾಂಗಲ್, ಒಂದು ಲೈನ್, ಇಲ್ಲೊಂದು ಲೈನ್ ನಾನು ತಗೊಂಡಿದ್ದೀನಿ. ಈ ಲೈನು ಈ ಉಳಿದಿದ್ದ 2 ಸೈಡ್ ನ ಈಕ್ವಲ್ ಆಗಿ ಡಿವೈಡ್ ಮಾಡುತ್ತೆ. ದಟ್ ಮೀನ್ಸ್ ಇಲ್ಲಿ ನಾನು ABC ಅಂತ ತಗೊಂಡ್ರೆ D ಈಸ್ ಅ ಲೈನ್. ಸೊ ಈ D ಅನ್ನೋ ಲೈನು AD by DB, AE by EC ಅಂತ ಈಕ್ವಲ್ ಆಗಿ ಡಿವೈಡ್ ಮಾಡ್ತಿದೆ. ಹಾಗಾದ್ರೆ ಈ ಲೈನು ಈ ಉಳಿದಿರೋ ಥರ್ಡ್ ಸೈಡ್ಗೆ ಪ್ಯಾರಲಲ್ ಆಗಿರುತ್ತೆ ಅಂತ ಹೇಳ್ತಿರೋದು ಅಷ್ಟೇ. ಓಕೆ, ನೋಡಿ, ಅರ್ಥ ಮಾಡ್ಕೊಳ್ಳಿ. ಇಫ್ ಅ ಲೈನ್ ಡಿವೈಡ್ಸ್ ಎನಿ 2 sides of a triangle in the same ratio, then the line is parallel to third side. Again, I'm repeating. If a line divides any 2 sides of a triangle in the same ratio, then the line is parallel to third side. ಸ್ವಲ್ಪ ಹೇಳ್ಕೊತಾ ಇರಿ. BPT ಆಗಿರ್ಬೋದು, ಕಾನ್ವರ್ಸ್ ಆಫ್ BPT ಸ್ಟೇಟ್ಮೆಂಟ್ ಹೇಳ್ತಾ ಖಂಡಿತ ಬರುತ್ತೆ. ಓಕೆ, ಎಸ್. ನೋಡಿ, ಇವಾಗ ಈ ಥಿಯರಮ್ಗೆ ರಿಲೇಟೆಡ್ ಆಗಿ ಕ್ವೆಶನ್ಸ್ ಯಾವ ತರ ಕೊಡಬಹುದು ಅನ್ನೋದಾದ್ರೆ, ನೋಡಿ, ಫಾರ್ ಎಕ್ಸಾಂಪಲ್ ಯಾವುದೋ ಒಂದು ಈ ತರ ಫಿಗರ್ ಕೊಡ್ತಾರೆ, PQR ಅಂತ ಹೇಳಿ ಕೊಟ್ಟು, ಇಲ್ಲಿ ಫಾರ್ ಎಕ್ಸಾಂಪಲ್ ಲೈಕ್ AB ಅಂತ ಕೊಟ್ಟು ಡಿವೈಡೆಡ್ ಇನ್ ದ ಸೇಮ್ ರೇಷಿಯೋ ಹೇಗೆ ಬರಬಹುದು ಅನ್ನೋದಾದ್ರೆ, ನಾವು ರೆಗ್ಯುಲರ್ BPT ಅಪ್ಲೈ ಮಾಡಿದ್ರೆ, ನೋಡಿ, PA by AQ is equal to PB by BR ಅಂತ ಬರೀತೀವಿ, ಹೌದಾ? ದಿಸ್ ಹಾಫ್ ಅಂಡ್ ದಿಸ್ ಹಾಫ್, ಅಥವಾ ಈ ಹಾಫ್ ಇದನ್ನ ಬಿಟ್ಟು ನೀವು ಕರೋಲರಿ ಆಫ್ BPT ಅಂತ ಇಲ್ಲಿ ಬರುತ್ತೆ. ನೋಡಿ, ಕರೋಲರಿ ಆಫ್ BPT ಅಂತ ಕೂಡ ನಾವು ತಗೊಳ್ತೀವಿ. ಸೊ ಏನ್ ಮ್ಯಾಮ್ ಇದು ಕರೋಲರಿ ಆಫ್ BPT ಅಂದ್ರೆ ಸೈಡ್ಸ್ ನ ಚೇಂಜ್ ಮಾಡೋದು ಅಷ್ಟೇ. ಅರ್ಥ ಮಾಡ್ಕೊಳ್ಳಿ, ಸೈಡ್ಸ್ ನ ಚೇಂಜ್ ಮಾಡೋದು ಅಂದ್ರೆ, ನೋಡಿ, ಈ ಕಂಪ್ಲೀಟ್ ನಾವಿಲ್ಲಿ ನೋಡಿ, ಈ ಸೈಡ್ ಮಾತ್ರ ನಾನು ಕನ್ಸಿಡರ್ ಮಾಡಿದಾಗ PA ಒಂದು ಸೈಡ್ ಬರುತ್ತಾ, AQ ಅನ್ನೋದು ಒಂದು ಸೈಡ್ ಬರುತ್ತೆ, ಜೊತೆಗೆ ನೀವು PQ ಅನ್ನೋ ಹೋಲ್ ಸೈಡು ತಗೊಳ್ಬಹುದು. ಆಗೇನಾಗುತ್ತೆ ನೋಡಿ, ಇಲ್ಲಿ ಫಸ್ಟ್ ಒನ್ ನೀವು PA ಅನ್ನೋ ಒಂದು ಹಾಫ್ ಸೈಡ್ ತಗೊಂಡು PQ ಅನ್ನೋ ಕಂಪ್ಲೀಟ್ ಸೈಡ್ ಜೊತೆನೂ ನೀವು ಡಿವೈಡ್ ಮಾಡ್ಬೋದು. ಸೊ PA ಈಸ್ ಡಿವೈಡೆಡ್ ಬೈ ದಿಸ್ ಹೋಲ್ ಸೈಡ್ PQ. ಅದೇ ತರ ಇಲ್ಲಿ ಏನಾಗುತ್ತೆ, PB ಅಂಡ್ ಹೋಲ್ ಸೈಡ್ PR. ನೋಡಿ, ಈ ತರನೂ ಬರಿಬಹುದು. ಆರ್ ಇನ್ನೊಂದು ಹಾಫ್ ತಗೊಳ್ಳೋಣ, ದಿಸ್ ಹಾಫ್ AQ, ಇನ್ನು ಉಳಿದಿರೋ ಹಾಫ್ AQ ಬೈ ಹೋಲ್ ಸೈಡ್ PQ, ವಿಚ್ ಇಸ್ ಈಕ್ವಲ್ ಟು BR by PR. ನೋಡಿ, ಈ ತರ ಕೂಡ ನೀವು ಬರಿಬಹುದು. ಸೊ ಅದನ್ನ ನೀವು ಕರೋಲರಿ ಆಫ್ BPT. ಯಾಕೆ ಮ್ಯಾಮ್ ಈ ತರ ಅಂತಂದ್ರೆ, ಬಿಕಾಸ್ ವಿ ಆರ್ ಗೋಯಿಂಗ್ ಟು ಯೂಸ್ ದಿಸ್ ಇನ್ ದ ನೆಕ್ಸ್ಟ್ ಥಿಯರಮ್ ಅಲ್ಲಿ ಯೂಸ್ ಮಾಡ್ತೀವಿ. ಕರೋಲರಿ ಆಫ್ BPT ಅಂದ್ರೆ ಸೈಡ್ಸ್ ನ ಚೇಂಜ್ ಮಾಡೋದು. ಓನ್ಲಿ ದ ಲೆಫ್ಟ್ ಹ್ಯಾಂಡ್ ಸೈಡ್, ನೋಡಿ, ಲೆಫ್ಟ್ ಟು ರೈಟ್ ನ ಮಿಕ್ಸ್ ಮಾಡಬಾರ್ದು. ಓನ್ಲಿ ಯು ಆರ್ ಗೋಯಿಂಗ್ ಫಾರ್ ಲೆಫ್ಟ್ ಹ್ಯಾಂಡ್ ಸೈಡ್, ದೆನ್ ಓನ್ಲಿ ಯು ಆರ್ ಗೋಯಿಂಗ್ ಫಾರ್ ರೈಟ್ ಹ್ಯಾಂಡ್ ಸೈಡ್. ಓಕೆ, ಹಾಗಾದ್ರೆ ಅದ್ರ ಪ್ರಕಾರ ಆದ್ರೆ ನೋಡಿ,
ಪಿ ಎ ನೋಡಿ ಇಲ್ಲಿ ಅಬ್ಸರ್ವ್ ಮಾಡಿ, ಪಿ ಎ ಬೈ ಎ ಕ್ಯೂ ಅಂದ್ರೆ ಇದು ರೆಗ್ಯುಲರ್ ಬಿ ಪಿ ಟಿ ಆಗೋಯ್ತು, ಡಿವೈಡೆಡ್ ಇನ್ ದ ಸೇಮ್ ರೇಷಿಯೋ ಅಂತ ಹೇಳಿ. ಇಫ್ ಯು ಚೇಂಜ್ ದ ಸೈಡ್ಸ್ ನೋಡಿ, ಇದನ್ನ ಅದಕ್ಕೆ ನಾನು ಇಲ್ಲಿ ಬ್ಲೈಂಡ್ ಮೆಥಡ್ ತರ ಹೇಳ್ತಿದ್ದೀನಿ. ಇಫ್ ಯು ಚೇಂಜ್ ದ ಸೈಡ್ ಅಂದ್ರೆ ದಿಸ್ ಹಾಫ್ ವಿತ್ ಹೋಲ್ ಸೈಡ್ ಆರ್ ದಿಸ್ ಹಾಫ್ ವಿತ್ ಹೋಲ್ ಸೈಡ್ ಆ ತರ ತಗೊಂಡ್ರೆ ವಿ ಕಾಲ್ ಇಟ್ ಆಸ್ ಕರೋಲರಿ ಆಫ್ ಬಿ ಪಿ ಟಿ. ನೋಡಿ ಕರೋಲರಿ ಆಫ್ ಬಿ ಪಿ ಟಿ ಅಂತ ಕರಿತೀವಿ. ನೋಡಿ ಈ ತರ ಬಿ ಪಿ ಟಿ ರಿಲೇಟೆಡ್ ಆಗಿ ಹೇಗೆ ಕೇಳ್ಬೋದು ಅಂತಂದ್ರೆ ಲೈಕ್ ಮೆಜರ್ಮೆಂಟ್ಸ್ ಕೊಡ್ಬೋದು. ಮೆಜರ್ಮೆಂಟ್ಸ್ ನೋಡಿ ಇಲ್ಲಿ ಈ ತರ ಟ್ರಯಾಂಗಲ್ ಕೊಟ್ಟು ಎ ಬಿ ಸಿ ಡಿ ಇ ಅಂತ ಕೊಟ್ಟು ಎ ಡಿ ಇಸ್ 8 ಸೆಂಟಿಮೀಟರ್, ಎ ಸಿ ಇಸ್ 2 ಸೆಂಟಿಮೀಟರ್. ಓಕೆ, ಡಿ ಬಿ ನೋಡಿ ಇಲ್ಲಿ ಡಿ ಬಿ ಇಸ್ 5 ಸೆಂಟಿಮೀಟರ್. ದೆನ್ ವಾಟ್ ಇಸ್ ದ ಮೆಜರ್ ಆಫ್ ಎ ಸಿ? ಈ ತರ ಕೇಳುವಂತ ಚಾನ್ಸಸ್ ಇರುತ್ತೆ. ಸೊ ಅಲ್ಲಿ ನೀವು ನೋಡ್ಕೋಬೇಕು, ನಾನು ಕರೋಲರಿ ಅಪ್ಲೈ ಮಾಡ್ಬೇಕಾ ಅಥವಾ ರೆಗ್ಯುಲರ್ ಬಿ ಪಿ ಟಿ ಅಪ್ಲೈ ಮಾಡ್ಬೇಕಾ ಅಂತ ಹೇಳಿ. ನೋಡಿ ಇದು ಜಸ್ಟ್ ನೋಡಿ ಇಲ್ಲಿ ಬರೀ ಇ ಸಿ ಅಂತ ಕೇಳಿದಿದ್ರೆ ಅರ್ಥ ಮಾಡ್ಕೊಳ್ಳಿ ಪ್ಲೀಸ್. ಇಲ್ಲಿ ಬರೀ ಇ ಸಿ ಅಂತ ಕೇಳಿದ್ರೆ ಯು ಕ್ಯಾನ್ ಗೋ ಫಾರ್ ರೆಗ್ಯುಲರ್ ಬಿ ಪಿ ಟಿ ಬಿಕಾಸ್ ಎ ಡಿ ಬೈ ಡಿ ಬಿ ಎ ಇ ಬೈ ಇ ಸಿ ಈಕ್ವಲ್ಸ್ ತಗೊಂಡು ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ ಬರ್ತಿತ್ತು. ಬಟ್ ಇಲ್ಲಿ ನೋಡಿ ಇಲ್ಲಿ ಕೇಳ್ತಾ ಇರೋದು ಹೋಲ್ ಸೈಡ್, ಅವಾಗ ಇಲ್ಲಿ ಹಾಗೆ ಮಾಡಬೇಕು ನೋಡಿ. ದಿಸ್ ಹಾಫ್ ಸೈಡ್ ಗೋ ಫಾರ್ ಹೋಲ್ ಸೈಡ್, ದಿಸ್ ಹಾಫ್ ಸೈಡ್ ಗೋ ಫಾರ್ ಹೋಲ್ ಸೈಡ್. ಈ ತರ ಕರೋಲರಿ ಆಫ್ ಬಿ ಪಿ ಟಿ ಕೆಲವೊಂದ್ಸರಿ ನೀವು ಅಪ್ಲೈ ಮಾಡಬೇಕಾಗತ್ತೆ. ಓಕೆ, ಅಥವಾ ಈ ತರ ಟ್ರಯಾಂಗಲ್ ಕೊಟ್ಟು ಅವರೇನೆ ಸೈಡ್ಸ್ ಡಿವೈಡ್ ಮಾಡಿ ವಿಚ್ ಇಸ್ ಕರೆಕ್ಟ್ ವಿಚ್ ಇಸ್ ನಾಟ್ ಕರೆಕ್ಟ್ ಈ ತರ ಕ್ವೆಶನ್ಸ್ ಕೊಡುವಂತ ಚಾನ್ಸಸ್ ಇದೆ. ನೋಡಿ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಇನ್ನೊಂದು ವಿಡಿಯೋ ಹಾಕಿರ್ತೀನಿ, ಅಲ್ಲಿ ಕ್ವೆಶನ್ಸ್ ಅನ್ನು ಡಿಸ್ಕಸ್ ಮಾಡಿದ್ದೀನಿ ಅಲಾಂಗ್ ವಿತ್ ಥಿಯರಮ್. ಕ್ವೆಶನ್ಸ್ ಅನ್ನು ಡಿಸ್ಕಸ್ ಮಾಡಿದೀನಿ, ಅಲ್ಲಿ ಕೆಲವೊಂದು ಕ್ವೆಶನ್ಸ್ ನ ನೀವು ಫಾಲೋ ಮಾಡಿ. ಬಿಕಾಸ್ ಇಲ್ಲಿ 1 ಮಾರ್ಕ್ ಆಗಿರೋದ್ರಿಂದ ಇಂಥದ್ದೇ ಅಂತ ನಾವು ಹೇಳಕ್ ಆಗಲ್ಲ. ಹೇಳಿದ್ನಲ್ಲ, ನಿಮ್ಗೆ ಬಿ ಪಿ ಟಿ ಅರ್ಥ ಆದ್ರೆ ಪ್ಯಾರಲಲ್ ಅನ್ನೋ ವರ್ಡ್ ಇತ್ತು ಕ್ವೆಶನ್ ಅಲ್ಲಿ ಅನ್ನೋದಾದ್ರೆ ನೀವು ಬಿ ಪಿ ಟಿ ಥಿಯರಮ್ ಅಪ್ಲೈ ಮಾಡ್ಬೇಕಾಗತ್ತೆ 1 ಮಾರ್ಕ್ ಕ್ವೆಶನ್ ಅಲ್ಲಿ. ಓಕೆ, ಅರ್ಥ ಆಯ್ತು ಅನ್ಕೋತೀನಿ. ಸೊ ಬಿ ಪಿ ಟಿ ಸ್ಟೇಟ್ಮೆಂಟ್ ನೆನಪಿರ್ಲಿ. ಇಫ್ ಅ ಲೈನ್ ಡ್ರಾನ್ parallel to any one side of a triangle to intersect other two sides at distinct points, then other two sides are divided in the same ratio. ಪ್ರೂವ್ ಮಾಡ್ತೀರಾ. ಓಕೆ, 5 ಮಾರ್ಕ್ಸ್ ಈಸಿಯಾಗಿ ತಗೊಳ್ಬಹುದು. ಅದೇ ಕಾನ್ವರ್ಸ್ ಆಫ್ ಬಿ ಪಿ ಟಿ ಕೇಳಿದ್ರೆ ಇಫ್ ಅ ಲೈನ್ ಡಿವೈಡ್ಸ್ ಅದರ್ 2 sides in the same ratio then the line is parallel to third side. ಅರ್ಥ ಆಯ್ತು ಅನ್ಕೋತೀನಿ. ಸೊ ಇದಿಷ್ಟು ಬಿ ಪಿ ಟಿ ಥಿಯರಮ್ ರಿಲೇಟೆಡ್. ನೋಡಿ ಎ ಸಿಮಿಲಾರಿಟಿ ಥಿಯರಮ್ ನೋಡಿ, ಇದಕ್ಕೆ ಸ್ಟೇಟ್ಮೆಂಟ್ ಅವರೇ ಕೊಡ್ತಾರೆ. ಓಕೆ, ಸ್ಟೇಟ್ ಅಂಡ್ ಟ್ರೂ ಎ ಸಿಮಿಲಾರಿಟಿ ಥಿಯರಮ್ ಅಂತ ಕೊಡೋದು ತುಂಬಾ ಕಡಿಮೆ, ಅವರೇ ಸ್ಟೇಟ್ಮೆಂಟ್ ಕೊಡ್ತಾರೆ. ಬಟ್ ಸ್ಟೇಟ್ಮೆಂಟ್ ನೋಡಿ ನೀವು ಈ ಥಿಯರಮ್ ಅಂತ ಹೇಗೆ ಐಡೆಂಟಿಫೈ ಮಾಡೋದು? ನೋಡಿ ಕೆಲವೊಂದು ಥಿಯರಮ್ಗೆ ನಾನು ಕೀವರ್ಡ್ಸ್ ಹೇಳ್ತಾ ಇದ್ದೀನಿ. ನೋಡಿ ಬಿ ಪಿ ಟಿ ಆದ್ರೆ ವಾಟ್ಸ್ ಅ ಕೀವರ್ಡ್? ಪ್ಯಾರಲಲ್. ನೋಡಿ ಪ್ಯಾರಲಲ್ ಅನ್ನೋ ವರ್ಡ್ ಇನ್ನೆಲ್ಲೂ ಬರಲ್ಲ. ಓಕೆ, ಇಲ್ಲಿ ಎ ಸಿಮಿಲಾರಿಟಿ ಥಿಯರಮ್ ಅಂತ ಬಂದಾಗ ನೋಡಿ ಇಫ್ ಇದು ಸ್ಟೇಟ್ಮೆಂಟ್ ನೋಡ್ಕೊಳ್ಳಿ. ಇಫ್ ಇನ್ 2 ಟ್ರಯಾಂಗಲ್ಸ್ ನೋಡಿ ಇಲ್ಲಿ ನಾವು 2 ಟ್ರಯಾಂಗಲ್ ನ ಕನ್ಸಿಡರ್ ಮಾಡ್ಬೇಕಿಲ್ಲ. ಇಫ್ ಇನ್ 2 ಟ್ರಯಾಂಗಲ್ ಆರ್ ಈಕ್ವಲ್ ನೋಡಿ ಕರಸ್ಪಾಂಡಿಂಗ್ angles are equal ನೋಡಿ are equal. If in 2 triangles the corresponding angles are equal, then their corresponding sides are divided ನೋಡಿ are divided in the same ratio ನೋಡಿ ಸೇಮ್ ರೇಷಿಯೋ ಅಥವಾ ಈ ರೇಷಿಯೋ ಜಾಗದಲ್ಲಿ ಪ್ರಪೋರ್ಷನ್ ಅಂತ ಕೂಡ ಕೊಡಬಹುದು. ಓಕೆ, ರೇಷಿಯೋ ಆರ್ ಪ್ರಪೋರ್ಷನ್. ಹೆನ್ಸ್ 2 triangles are similar. hence 2 triangles are similar ಅಂತ ಹೇಳ್ತೀವಿ. ಇದಿಷ್ಟು ನೋಡಿ ಸ್ಟೇಟ್ಮೆಂಟ್ ನೀವು ನೆನ್ಪಿಟ್ಕೋಬೇಕಾಗಿರೋದು. ಅಕಸ್ಮಾತ್ ಇಲ್ಲಿ ಮ್ಯಾಕ್ಸಿಮಮ್ ಹೇಳದ್ನಲ್ಲ ಅವರೇ ಸ್ಟೇಟ್ಮೆಂಟ್ ಕೊಡ್ತಾರೆ. ಬಟ್ ಹೇಗೆ ಐಡೆಂಟಿಫೈ ಮಾಡ್ತೀರಾ ಅಂತಂದ್ರೆ ಕರಸ್ಪಾಂಡಿಂಗ್ ಆಂಗಲ್ಸ್ ಆರ್ ಈಕ್ವಲ್ ಅನ್ನೋ ವರ್ಡ್ ಇರುತ್ತೆ ನೋಡಿ. ಕರಸ್ಪಾಂಡಿಂಗ್ ಆಂಗಲ್ಸ್ ಆರ್ ಈಕ್ವಲ್ ಇನ್ ಯಾವುದೇ ಥಿಯರಮ್ ಅಲ್ಲಿ ಬರಲ್ಲ. ಓಕೆ, ಇಫ್ ಇನ್ 2 ಟ್ರಯಾಂಗಲ್ಸ್ ಅಂತ ಶುರುವಾಗುತ್ತೆ. ಇಫ್ ಇನ್ 2 ಟ್ರಯಾಂಗಲ್ಸ್ ಅಂದ್ರೆ 2 ಟ್ರಯಾಂಗಲ್. ಇಲ್ಲಿ ಅರ್ಥ ಮಾಡ್ಕೊಳ್ಳಿ, ಸ್ಟೇಟ್ಮೆಂಟ್ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಈಗ 2 ಟ್ರಯಾಂಗಲ್ಸ್ ತಗೋಬೇಕು ನೋಡಿ. ಬಿ ಪಿ ಟಿಲಿ ಒಂದೇ ಟ್ರಯಾಂಗಲ್ ನೀವು ತಗೊಂಡಿದ್ದು, ಬಟ್ ಇಲ್ಲಿ 2 ಟ್ರಯಾಂಗಲ್ ನೋಡಿ. ಎ ಬಿ ಸಿ ಡಿ ಇ ಎಫ್ ಅಂತ ನಾನು 2 ಟ್ರಯಾಂಗಲ್ ತಗೊಂಡೆ. ಕರಸ್ಪಾಂಡಿಂಗ್ ಆಂಗಲ್ಸ್ ಆರ್ ಈಕ್ವಲ್ ಅಂತಂದ್ರೆ ನೋಡಿ ಆಂಗಲ್ ಎಗೆ ಆಂಗಲ್ ಡಿ ಈಕ್ವಲ್ ಅಂತ. ಕರಸ್ಪಾಂಡಿಂಗ್ ಅಂತೆ ಸೇಮ್ ಟು ಸೇಮ್ ಪ್ಲೇಸ್ ಅಂತ ಹೇಳಿ ನೋಡಿ. ಆಂಗಲ್ ಬಿ ಗೆ ಆಂಗಲ್ ಇ ಈಕ್ವಲ್, ಆಂಗಲ್ ಸಿ ಗೆ ಆಂಗಲ್ ಎಫ್ ಈಕ್ವಲ್. ಈ ತರ ಇರುತ್ತೆ, ಅವರೇ ಡೇಟಾ ಹೇಳ್ಬಿಟ್ಟಿದ್ದಾರೆ. ಅಂದ್ರೆ ಇನ್ 2 ಟ್ರಯಾಂಗಲ್ ಕರೆಸ್ಪಾಂಡಿಂಗ್ ಆಂಗಲ್ಸ್ ಈಕ್ವಲ್ ಆದ್ರೆ ನಾವು ಕರೆಸ್ಪಾಂಡಿಂಗ್ ಸೈಡ್ಸ್ ನ ಈಕ್ವಲ್ ಆಗಿ ಡಿವೈಡ್ ಮಾಡ್ತೀವಿ. ಅಂತಂದ್ರೆ ಎ ಬಿ ಅಂತ ನಾನು ತಗೊಂಡ್ರೆ ಈ ಸೈಡು ಡಿ ಇ. ಬಿಕಾಸ್ ರೇಷಿಯೋ ಅಂತಿದ್ರೆ ಯು ಹ್ಯಾವ್ ಟು ಡಿವೈಡ್ ಇಟ್ ನೋಡಿ. ರೇಷಿಯೋ ಅಂತಿದ್ರೆ ಡಿವೈಡ್ ಆಗುತ್ತೆ. ಇಸ್ ಈಕ್ವಲ್ ಟು ಅದೇ ಈ ಸೈಡ್ ಬಂದ್ರೆ ಬಿ ಸಿ ನೋಡಿ, ಬಿ ಸಿ ಬೈ ಇ ಎಫ್ ಇಸ್ ಈಕ್ವಲ್ ಟು ಎ ಸಿ ಬೈ
ಡಿ ಎಫ್. ನೋಡಿ ಈ ತರ ತಗೊಳ್ಬೇಕಾಗತ್ತೆ. ಹಾಗಾದ್ರೆ ಇದೊಂದನ್ನ ನಾವು ಪ್ರೂವ್ ಮಾಡ್ಬಿಟ್ರೆ ದೀಸ್ ಟು ಟ್ರಯಾಂಗಲ್ಸ್ ಆರ್ ಸಿಮಿಲರ್ ಅಂತ ನಾವು ಡೈರೆಕ್ಟ್ ಆಗಿ ಬರೀಬಹುದು. ಸಿಮಿಲರ್ ಟ್ರಯಾಂಗಲ್ ಎ ಬಿ ಸಿ ಸಿಮಿಲರ್ ಟು ಟ್ರಯಾಂಗಲ್ DEF ಅಂತ ಹೇಳಿ. ಇದು ಸ್ಟೇಟ್ಮೆಂಟ್ ಅರ್ಥ. ಕ್ಲಿಯರ್ ಆಯ್ತು ಅನ್ಕೋತೀನಿ. ಎರಡು ಟ್ರಯಾಂಗಲ್ಲು ಅಲ್ಲಿ ಕರೆಸ್ಪಾಂಡಿಂಗ್ ಆಂಗಲ್ಸ್ ಈಕ್ವಲ್ ಆಗಿರುತ್ತೆ. ಕರೆಸ್ಪಾಂಡಿಂಗ್ ಆಂಗಲ್ಸ್ ಈಕ್ವಲ್ ಆದ್ರೆ ದರ್ ಕರೆಸ್ಪಾಂಡಿಂಗ್ ಸೈಡ್ಸ್ ಆರ್ ಡಿವೈಡೆಡ್ ಇನ್ ದ ಸೇಮ್ ರೇಷಿಯೋ. ಹಾಗಾದ್ರೆ ಎರಡು ಟ್ರಯಾಂಗಲ್ ಸೇಮ್ ರೇಷಿಯೋದಲ್ಲಿ ಡಿವೈಡ್ ಆದ್ರೆ ಹೆನ್ಸ್ ಟೂ ಟ್ರಯಾಂಗಲ್ಸ್ ಆರ್ ಸಿಮಿಲರ್ ಅಂತ ಪ್ರೂವ್ ಮಾಡ್ತೀವಿ. ಓಕೆ, ಸೊ ಇದನ್ನ ನಾವು ಎ ಸಿಮಿಲಾರಿಟಿ ಅಂತೀವಿ. ಜೊತೆಗೆ ಈ ಸಿಮಿಲಾರಿಟಿ ಥಿಯರಮ್ ನ ಬೇರೆ ಥಿಯರಮ್ಸ್ ಅಲ್ಲೂ ಯೂಸ್ ಮಾಡ್ಕೋತೀವಿ. ಆಕ್ಚುಲಿ ನೋಡಿ ಒಂದಕ್ಕೊಂದು ಕನೆಕ್ಷನ್ ಇದೆ. ಇದು ಎ ಸಿಮಿಲಾರಿಟಿ ಥಿಯರಮ್, ಇಲ್ಲಿ BPT ಯೂಸ್ ಮಾಡ್ಕೋತೀವಿ. ಓಕೆ, ಅದೇ ಏರಿಯಾ ಮತ್ತೆ ಪೈಥಾಗರಸ್ ಅಲ್ಲಿ ಏನ್ ಯೂಸ್ ಮಾಡ್ಕೋತೀವಿ. ಈಗ ಒಂದೊಂದು ಥಿಯರಮ್ಗೂ ಕನೆಕ್ಟಿವಿಟಿ ಇದೆ. ಕ್ಲಿಯರ್ ಆಯ್ತು ಅನ್ಕೋತೀನಿ. ಸೊ ಪ್ರೂಫ್ ನೋಡ್ತಾ ಬರೋಣ. ಆಸ್ ಐ ಟೋಲ್ಡ್ ಯು, ಪ್ರೂಫ್ ಅಂದ್ರೆ ಏನಿರಬೇಕು, ಯು ಹ್ಯಾವ್ ಟು ಲರ್ನ್ ದಿ ಫಿಗರ್. ಇಲ್ಲಿ ಒಂದ್ ಸ್ವಲ್ಪ ಫಿಗರ್ ಒಂಚೂರು ನೋಡ್ಕೊಳ್ಳಿ ಹೇಗೆ ಬರಿಬೇಕು ಅಂತ ಹೇಳಿ. ನೋಡಿ, ಇಲ್ಲಿ ಒಂದು ಸ್ಮಾಲರ್ ಟ್ರಯಾಂಗಲ್ ನ ಬರೀರಿ. ಈ ತರ ಸ್ಮಾಲರ್, ಒಂದೇ ತರ ಅಲ್ಲ, ಬಿಕಾಸ್ ಇಲ್ಲಿ ನಾವು ಮೊದಲೇ ಸಿಮಿಲರ್ ಅಂತ ಹೇಳ್ತಿಲ್ಲ. ಸೊ ABC ಅಂತ ಬರೀರಿ. ಇನ್ನೊಂದು ಬಿಗ್ಗರ್ ಟ್ರಯಾಂಗಲ್ ನ ಬರೀರಿ, ಸ್ವಲ್ಪ ಬಿಗ್ಗರ್ ಒನ್. ಓಕೆ, ಇದು ಕಂಪೇರ್ ಮಾಡಿದ್ರೆ ಸ್ವಲ್ಪ ಬಿಗ್ಗರ್ DEF ಅಂತ ಕೊಡಿ. ಫಸ್ಟ್ ಫಿಗರ್ ಇಷ್ಟೇ, ABC DEF ಅಂತ ಟ್ರಯಾಂಗಲ್ ತಗೊಳ್ಬೇಕು. ಸೊ ನೋಡಿ, ಇಲ್ಲಿ ಡೇಟಾ ಏನ್ ಮಾಡ್ತೀರಾ, ಡೇಟಾ ಅಂತಂದ್ರೆ ಏನ್ ಹೇಳಿದೀನಿ, ಅಲ್ಲಿ ಏನ್ ಬರ್ದಿರ್ತೀರಾ ಅದನ್ನ ವರ್ಡ್ಸ್ ಅಲ್ಲಿ ಬರೀತೀರಾ ಅಷ್ಟೇ. ನೋಡಿ, ಯಾವ ಟ್ರಯಾಂಗಲ್ ಇನ್, ನೋಡಿ ಕೆಲವೊಂದು ವರ್ಡ್ಸ್ ಸ್ವಲ್ಪ ಪ್ರಾಕ್ಟೀಸ್ ಮಾಡಿ, ಇದು ನಿಮ್ ಓನ್ ವರ್ಡ್ಸ್ ಅಲ್ಲಿ ಬರೆದ್ರು ನಡೆಯುತ್ತೆ ಇಲ್ಲಿ. ಓಕೆ, ಇಂಗ್ಲಿಷ್ ಅಷ್ಟೇ. ಏನು ಇನ್ ಅಂತ ಶುರು ಮಾಡಿ. ಇನ್ ಯಾವ ಟ್ರಯಾಂಗಲ್ ABC. ಓಕೆ, ಅಂಡ್ ಯಾವ ಟ್ರಯಾಂಗಲ್ DEF. ಓಕೆ, ಇಷ್ಟ ಆಯ್ತು. ಸ್ಟೇಟ್ಮೆಂಟ್ ಅಲ್ಲಿ ಏನ್ ಹೇಳಿದ್ರು, ಕರೆಸ್ಪಾಂಡಿಂಗ್ ಆಂಗಲ್ಸ್ ಆರ್ ಈಕ್ವಲ್ ಅಂದ್ರೆ ಎಗೆ ಡಿ ಈಕ್ವಲ್, ನೋಡಿ ಬಿಗೆ ಈಕ್ವಲ್, ಸಿಗೆ ಎಫ್ ಈಕ್ವಲ್. ಇದನ್ನ ಫಸ್ಟ್ ಬರಿಬೇಕು. ಓಕೆ, ಸೊ ಹಾಗಾದ್ರೆ ಆಂಗಲ್ ಎ ಈಕ್ವಲ್ಸ್ ಆಂಗಲ್ ಡಿ, ಕಮ ಆಂಗಲ್ ಬಿ ಈಕ್ವಲ್ಸ್ ಆಂಗಲ್ ಇ, ಕಮ ಆಂಗಲ್ ಸಿ ಈಕ್ವಲ್ಸ್ ಆಂಗಲ್ ಎಫ್. ನೋಡಿ, ಇಷ್ಟೇ ಡೇಟಾ. ಓಕೆ, BPT ಏನಂದ್ವಿ, ಪ್ಯಾರಲಲ್, ಯಾವುದೋ ಒಂದು ಲೈನ್ ಯಾವ ಲೈನ್ಗೆ ಪ್ಯಾರಲಲ್ ಅಷ್ಟೇ. ಟ್ರಯಾಂಗಲ್ ತಗೊಂಡ್ವಿ, ಪ್ಯಾರಲಲ್ ಹೇಳಿದ್ವಿ. ಬಟ್ ಇಲ್ಲಿ ಎರಡು ಟ್ರಯಾಂಗಲ್ ನ ಕನ್ಸಿಡರ್ ಮಾಡ್ತೀವಿ. ಆ ಎರಡು ಟ್ರಯಾಂಗಲ್ ಕರೆಸ್ಪಾಂಡಿಂಗ್ ಆಂಗಲ್ಸ್ ಈಕ್ವಲ್ ಅಂತ ಬರಿತೀವಿ. ಮ್ಯಾಮ್ ಕೇಳ್ತಾರ ಈ ಥಿಯರಮ್ ಅನ್ನೋ ಯೋಚನೆ ಇರ್ಬೋದು, ಬಟ್ ಡೋಂಟ್ ಟೇಕ್ ರಿಸ್ಕ್. ನಾವು ಯಾವುದೇ ಚಾನ್ಸ್ ತಗೊಳ್ಳೋದು ಬೇಡ. ಎಲ್ಲದಕ್ಕೂ ರೆಡಿ ಆಗಿರ್ಬೇಕು. ಯಾರು ಔಟ್ ಆಫ್ ಔಟ್ ಬೇಕು, ನನ್ಗೆ 70 ಎಬೋ ಬೇಕು ಅನ್ನೋರು ಎಲ್ಲಾನು ಪಕ್ಕಾ ಕಲ್ತಿರ್ಬೇಕು. ನನ್ಗೆ ಇಂಥದ್ದು ಗೊತ್ತಿಲ್ಲ, ನನ್ಗೆ ಇಂಥದ್ದು ಬರಲ್ಲ ಅನ್ನೋದು ಇರಬಾರ್ದು. ಇಸ್ ಇಟ್ ಕ್ಲಿಯರ್? ಓಕೆ, ನೆಕ್ಸ್ಟ್ ಟು ಪ್ರೂವ್ ಹೋಗೋಣ. ಸೊ ಟು ಪ್ರೂವ್ ಏನಂತ ಪ್ರೂವ್ ಮಾಡಬೇಕು, ಕರೆಸ್ಪಾಂಡಿಂಗ್ ಸೈಡ್ಸ್ ಆರ್ ಡಿವೈಡೆಡ್ ಇನ್ ದ ಸೇಮ್ ರೇಷಿಯೋ. ಸೈಡ್ಸ್ ಯಾವ್ಯಾವ್ದು ಬರುತ್ತೆ ನೋಡಿ, AB ಅಂತ ನಾನು ಈ ಕಡೆ ತಗೊಂಡ್ರೆ ಆ ಕಡೆ DE, ವಿಚ್ ಇಸ್ ಅಂತ ನಾನು ತಗೊಂಡ್ರೆ DF, ಹಾಗೇನೆ BC ಅಂತ ತಗೊಂಡ್ರೆ EF. ನೋಡಿ, ಈ ತರ ಕರೆಸ್ಪಾಂಡಿಂಗ್ ಸೈಡ್ಸ್ ಆರ್ ಡಿವೈಡೆಡ್ ಇನ್ ದ ಸೇಮ್ ರೇಷಿಯೋ. ಜೊತೆಗೆ ಇದನ್ನ ಪ್ರೂವ್ ಮಾಡಿದ್ರೆ ಸಾಕು, ನಾವು ಡೈರೆಕ್ಟ್ ಆಗಿ ಏನಂತ ಬರಿಬಹುದು, ಟ್ರಯಾಂಗಲ್ ABC is similar to ಟ್ರಯಾಂಗಲ್ DEF ಅಂತ ಬರಿಬಹುದು. ಸೊ ದಿಸ್ ಇಸ್ ಅ ಟ್ರೂ ಪ್ರೂಫ್. ಕನ್ಸ್ಟ್ರಕ್ಷನ್ ಹೋಗ್ತಾ ಇದೀನಿ. ಏನ್ ಕನ್ಸ್ಟ್ರಕ್ಷನ್ ಮಾಡ್ತೀರಾ, ಪಾಯಿಂಟ್ ತಗೋತಾ ಇದೀನಿ. ಎಲ್ಲಿ ತಗೊಳ್ತಾ ಇದೀನಿ, ಆನ್ ಸೈಡ್ DE ಒಂದು ಪಾಯಿಂಟ್ P ಅಂತ ತಗೊಂಡೆ, ಇನ್ನೊಂದು ಪಾಯಿಂಟ್ Q ಅಂತ ತಗೊಂಡೆ, ಎಲ್ಲಿ DF ಕಡೆ. ಓಕೆ, ಅರ್ಥ ಮಾಡ್ಕೊಳ್ತಾ ಹೋಗಿ. ಒಂದು ಪಾಯಿಂಟ್ P ಅಂಡ್ Q ಅನ್ನೋ ಎರಡು ಪಾಯಿಂಟ್ DE ಅನ್ನೋ ಸೈಡ್ಗೆ ಮತ್ತೆ DF ಅನ್ನೋ ಸೈಡ್ಗೆ ತಗೊಂಡೆ. ಎಲ್ಲಂದ್ರಲ್ಲಿ ಪಾಯಿಂಟ್ ತಗೊಳಕ್ಕಾಗತ್ತಾ, ಇಲ್ಲ. ಒಂದು ಕಂಡೀಷನ್ ಇದೆ ನೋಡಿ, ಈ AB ಎಷ್ಟು ಲೆಂತ್ ಇರುತ್ತೋ ಈ PQ ಅಷ್ಟು ಲೆಂತ್ ಇರಬೇಕು. ನೀವು ಪಾಯಿಂಟ್ ಅದಕ್ಕೆ ನಾನೊಂದು ಸ್ಮಾಲರ್ ಒಂದು ಬಿಗ್ಗರ್ ಬರ್ದಿದ್ದು. ಓಕೆ, ಅದೇ ತರ AC ಎಷ್ಟು ಲೆಂತ್ ಇರುತ್ತೋ ಈ DQ ಅನ್ನೋ ಲೆಂತ್ ಇರಬೇಕು. ಓಕೆ, ಅದಾದ್ಮೇಲೆ ವಿ ಹ್ಯಾವ್ ಟು ಜಾಯಿನ್ ದೀಸ್ ಟು, ಜಾಯಿನ್ PQ. ಕನ್ಸ್ಟ್ರಕ್ಷನ್ ಟೇಕ್, ನೋಡಿ ಟೇಕ್ ಪಾಯಿಂಟ್, ಯಾವ ಪಾಯಿಂಟು P, ಯಾವ ಸೈಡ್ ತಗೊಂಡ್ವಿ, ಆನ್ DE, and point and Q on DF such that, ಹೇಗಂದ್ರಂಗೆ ತಗೊಳಕ್ಕಾಗತ್ತಾ, ಇಲ್ಲ. we have one condition that such that AB equals DP. ನೋಡಿ, ಈ AB ಎಷ್ಟು ಲೆಂತ್ ಇರುತ್ತೋ ಅಷ್ಟೇ ಲೆಂತ್ ಈ DP ಇರಬೇಕು. and AC equals DQ. ನೆಕ್ಸ್ಟ್ ಏನ್ ಮಾಡಿದ್ವಿ, ಜಾಯಿನ್ PQ. ಇಷ್ಟು ಕನ್ಸ್ಟ್ರಕ್ಷನ್ ನೋಡ್ತಾ ಬನ್ನಿ. ಈ AA ಸಿಮಿಲಾರಿಟಿ ಥಿಯರಮ್ಗೆ ನೀವು ಎರಡು ಪಾಯಿಂಟ್ ತಗೊಳ್ತೀರಾ, ಯಾವ ಸೈಡು DE ಮತ್ತೆ DF ಕಡೆ. ಬಟ್ ಎಲ್ಲಂದ್ರಲ್ಲೇ ತಗೊಳಕ್ಕಾಗತ್ತಾ ಪಾಯಿಂಟು, ಇಲ್ಲ. ವಿ ಹ್ಯಾವ್ ಒನ್ ಕಂಡೀಷನ್, ದಟ್ ಈಸ್ AB ಮಸ್ಟ್ ಬಿ ಈಕ್ವಲ್ ಟು DP, AC ಮಸ್ಟ್ ಬಿ ಈಕ್ವಲ್ ಟು DQ. ಕ್ಲಿಯರ್ ಆಯ್ತು ಅನ್ಕೋತೀನಿ. ನಾವು ಲೆಟ್ಸ್ ಗೋ ಫಾರ್ ಪ್ರೂಫ್.
ಈಗ ನೋಡಿ ಇಲ್ಲಿ ಫಸ್ಟ್ ನಾವೇನ್ ಮಾಡಬೇಕು, ಎರಡು ಟ್ರಯಾಂಗಲ್ ನ ಕಾಂಗ್ರಿಯೆಂಟ್ ಅಂತ ಪ್ರೂವ್ ಮಾಡ್ಬೇಕು. ಕಾಂಗ್ರಿಯೆಂಟ್ ಅಂತ ಹೇಳಿ ಯಾವೆರಡು ಟ್ರಯಾಂಗಲ್ ಅಂದ್ರೆ ನೋಡಿ ಇದೇ ತರ ಬರ್ದಿರೋ ಅಂತ ಈ ಸೈಡ್ ನೋಡಿ ಇವೆರಡು ಸ್ಮಾಲರ್ ಇದೆಯಲ್ವಾ, ಇವೆರಡನ್ನ ಕಾಂಗ್ರಿಯೆಂಟ್ ಅಂತ ಪ್ರೂವ್ ಮಾಡಬೇಕು. ಸೊ ಹಾಗಾದ್ರೆ ನೋಡಿ ಇಫ್ ವಿ ಕನ್ಸಿಡರ್ ಇನ್ ಟ್ರಯಾಂಗಲ್ ಎ ಬಿ ಸಿ ಅಂಡ್ ಟ್ರಯಾಂಗಲ್ ಯಾವ್ದದು ಡಿ ಪಿ ಕ್ಯೂ. ಓಕೆ, ಡಿ ಪಿ ಕ್ಯೂ ನಾವು ಕಾಂಗ್ರಿಯೆಂಟ್ ಅಂತ ಪ್ರೂವ್ ಮಾಡ್ಬೇಕು. ನೋಡಿ ಈಗ ಆಲ್ರೆಡಿ ನಾವು 9th ಸ್ಟ್ಯಾಂಡರ್ಡ್ ಕಲ್ತಿರ್ತೀರ. ಕಾಂಗ್ರಿಯೆಂಟ್ ಅಂತ ನಮಗೆ ಪ್ರೂವ್ ಮಾಡಕ್ಕೆ SSS ಕಾಂಗ್ರಿಯನ್ಸ್ ಇದೆ, SAS ಇದೆ, ASA ಇದೆ, ಈ ತರ ಎಲ್ಲ ಇದೆ. ಇಲ್ಲಿ ನಾವೇನ್ ಮಾಡ್ಬೇಕು ನೋಡಿ, ಆಂಗಲ್ ಎ ಈಕ್ವಲ್ಸ್ ಆಂಗಲ್ ಡಿ ಅಂತ ಡೇಟಾದಲ್ಲಿ ಸಿಗುತ್ತಾ, ಆಂಗಲ್ಸ್ ಈಕ್ವಲ್ ಅಂತ ಹೇಳಿ, ಜೊತೆಗೆ AB AC DP DQ ಈಕ್ವಲ್ ಅಂತ ಹೇಳಿ ಕನ್ಸ್ಟ್ರಕ್ಷನ್ ಅಲ್ಲಿ ಸಿಗುತ್ತೆ. ಹಾಗಾದ್ರೆ ಎರಡು ಸೈಡು ಒಂದು ಆಂಗಲ್ ಅಂತಾದಾಗ SAS ಯೂಸಿಂಗ್ SAS ಕಾಂಗ್ರಿಯನ್ಸ್ ವಿ ಕ್ಯಾನ್ ಪ್ರೂವ್ ದಟ್ ದೀಸ್ ಟು ಟ್ರಯಾಂಗಲ್ಸ್ ಆರ್ ಕಾಂಗ್ರಿಯೆಂಟ್. ಹೌದಾ, ಈಗ ಒಂದೊಂದೇ ಬರಿತಾ ಬರ್ತೀನಿ ನೋಡಿ. ಫಸ್ಟ್ ಆಂಗಲ್ ಎ ಈಕ್ವಲ್ಸ್ ಆಂಗಲ್ ಡಿ, ಸೊ ದಿಸ್ ಇಸ್ ಫ್ರಮ್ ಡೇಟಾ ಬಂತು. ನೆಕ್ಸ್ಟ್ ಅದೇ ತರ AB ಈಕ್ವಲ್ಸ್ DP ಮತ್ತೆ AC ಈಕ್ವಲ್ಸ್ DQ, ಇವೆರಡು ಎಲ್ಲಿ ಸಿಕ್ತು ನಮ್ಗೆ, ಕನ್ಸ್ಟ್ರಕ್ಷನ್ ಅಲ್ಲಿ ಸಿಕ್ತು. ಸೊ ಹಾಗಾದ್ರೆ ನೋಡಿ ಎರಡು ಸೈಡು ಒಂದು ಆಂಗಲ್, ಸೊ ಇವೆರಡು ಟ್ರಯಾಂಗಲ್ ಏನಾಯ್ತು, ಕಾಂಗ್ರಿಯೆಂಟ್ ಆಯ್ತು. ದೇರ್ ಫೋರ್ ಟ್ರಯಾಂಗಲ್ ABC ಈಸ್ ಕಾಂಗ್ರಿಯೆಂಟ್ ಟು ಟ್ರಯಾಂಗಲ್ DPQ ಆಯ್ತು. ಸೊ ಇದು ಹೇಗ್ ಬಂತು, SAS ಕಾಂಗ್ರಿಯನ್ಸ್ ಇಂದ ಸಿಕ್ತು, SAS ಕ್ರೈಟೀರಿಯಾ ಅಥವಾ SAS ಕಾಂಗ್ರಿಯನ್ಸ್. ನೋಡಿ ಎರಡು ಟ್ರಯಾಂಗಲ್ ನ ನಾವು ಈಕ್ವಲ್ ಅಂತ ಪ್ರೂವ್ ಮಾಡ್ಬಿಟ್ರೆ, ಅಂದ್ರೆ ಕಾಂಗ್ರಿಯೆಂಟ್ ಅಂದ್ರೆ ಪ್ರತಿಯೊಂದು ಪಾರ್ಟ್ಸ್ ಪ್ರತಿಯೊಂದು ಆಂಗಲ್ಸ್ ಎಲ್ಲ ಈಕ್ವಲ್ ಆಗಿರುತ್ತೆ. ಹಾಗಾದ್ರೆ ಇಲ್ಲಿ ನಾನು ಏನ್ ಮಾಡ್ತೀನಿ, ಆಂಗಲ್ ಬಿ ಈಕ್ವಲ್ಸ್ ಆಂಗಲ್ ಪಿ ಬರಿತೀನಿ, ಬಿಕಾಸ್ ಯೂಸಿಂಗ್ CPCT ಕರೆಸ್ಪಾಂಡಿಂಗ್ ಪಾರ್ಟ್ಸ್ ಆಫ್ ಕಾಂಗ್ರಿಯೆಂಟ್ ಟ್ರಯಾಂಗಲ್. ಓಕೆ, ಆದ್ರೆ ಡೇಟಾದಲ್ಲಿ ಏನಿದೆ, ಆಂಗಲ್ ಬಿ ಈಕ್ವಲ್ಸ್ ಆಂಗಲ್ ಇ ಅಂತಿದೆ. ದಿಸ್ ಇಸ್ ಫ್ರಮ್ ಡೇಟಾ. ಅರ್ಥ ಮಾಡ್ಕೊಳ್ತಾ ಹೋಗಿ, ಕನ್ಫ್ಯೂಷನ್ ಬೇಡ. ಫಸ್ಟ್ ಕನ್ಸ್ಟ್ರಕ್ಷನ್ ಮಾಡಿದ ತಕ್ಷಣ ನಿಮ್ಗೆ ಸೆಕೆಂಡ್ ಟ್ರಯಾಂಗಲ್ ಅಲ್ಲಿ ಇನ್ನೊಂದು ಸ್ಮಾಲರ್ ಟ್ರಯಾಂಗಲ್ ಸಿಕ್ತು. ಆ ಸ್ಮಾಲರ್ ಟ್ರಯಾಂಗಲ್ ಇಲ್ಲಿ ಫಸ್ಟ್ ಟ್ರಯಾಂಗಲ್ ನಾವು ಕಾಂಗ್ರಿಯೆಂಟ್ ಅಂತ ಪ್ರೂವ್ ಮಾಡ್ತೀವಿ. ಹೇಗೆ ಪ್ರೂವ್ ಮಾಡ್ತೀವಿ, ಆಂಗಲ್ ಎ ಆಂಗಲ್ ಡಿ ಫ್ರಮ್ ಡೇಟಾ ಅಂಡ್ AB ಈಕ್ವಲ್ಸ್ DP AC ಈಕ್ವಲ್ಸ್ DQ ಬೈ ಕನ್ಸ್ಟ್ರಕ್ಷನ್ ಯೂಸಿಂಗ್ SAS ಕಾಂಗ್ರಿಯನ್ಸ್ ವಿ ಆರ್ ಪ್ರೂವಿಂಗ್ ದೀಸ್ ಟು ಟ್ರಯಾಂಗಲ್ಸ್ ಆರ್ ಕಾಂಗ್ರಿಯೆಂಟ್. ಯಾಕೆ ಅಂತಂದ್ರೆ ಬಿ ಮತ್ತೆ ಪಿ ನ ಈಕ್ವಲ್ ಮಾಡ್ಕೊಂಡ್ವಿ, ಆದ್ರೆ ಡೇಟಾ ಪ್ರಕಾರ ಬಿ ಮತ್ತೆ ಇ ಹೇಗಿದೆ, ಈಕ್ವಲ್. ಹಾಗಾದ್ರೆ ಇಲ್ಲಿ ಅಬ್ಸರ್ವ್ ಮಾಡಿ, ಬಿ ಈಕ್ವಲ್ಸ್ ಪಿ ಬಿ ಈಕ್ವಲ್ ಸಿ ಆದ್ರೆ ವಿ ಕ್ಯಾನ್ ಈಕ್ವಲ್ ದಿಸ್ ಪಿ ಈಕ್ವಲ್ ಸಿ, ಇವೆರಡು ಈಕ್ವಲ್ ಅಂತ ಹೇಳ್ಬೋದು. ಇವೆರಡು ನೋಡಕ್ ಹೇಗಿದೆ ನೋಡಿ, ನಾವು ಈ ತರ ಕನ್ಸಿಡರ್ ಮಾಡಿದ್ರೆ ನೋಡಿ ಈ ಆಂಗಲ್ ಇವೆರಡು ನಾವ್ ಏನಂತ ಕರಿತೀವಿ, ಕರೆಸ್ಪಾಂಡಿಂಗ್ ಆಂಗಲ್ಸ್ ಅಂತ ಕರಿತೀವಿ. ಸೊ ಇವೆರಡು ನೋಡಕ್ ಯಾವ ತರ ಇದೆ, ಕರೆಸ್ಪಾಂಡಿಂಗ್ ಆಂಗಲ್ಸ್ ಆಯ್ತು. ನೋಡಿ ಕರೆಸ್ಪಾಂಡಿಂಗ್ ಆಂಗಲ್ಸ್ ಆಯ್ತು ಅಂತಂದ್ರೆ ವಿ ಸೇ ದಟ್ ದೀಸ್ ಲೈನ್ ಇಸ್ ಪ್ಯಾರಲಲ್ ಟು ಈಚ್ ಅದರ್. ಹಾಗಾದ್ರೆ ಅದ್ರ ಪ್ರಕಾರ ಏನಾಯ್ತು, PQ ಇಸ್ ಪ್ಯಾರಲಲ್ ಟು EF ಆಯ್ತು. ಕರೆಕ್ಟಾ, PQ ಇಸ್ ಪ್ಯಾರಲಲ್ ಟು EF. ಈಗ ಅಬ್ಸರ್ವ್ ಮಾಡಿ, BPTಗೆ ಹೋಗೋಣ. ಒಂದು ಟ್ರಯಾಂಗಲ್ PQ EF ಗೆ ಪ್ಯಾರಲಲ್ ಆಗಿದೆ ಅಂತಂದ್ರೆ ಕರೆಸ್ಪಾಂಡಿಂಗ್. ಸೊ ಹಿಯರ್ ಅದರ್ ಟೂ ಸೈಡ್ಸ್ ಆರ್ ಡಿವೈಡೆಡ್ ಇನ್ ದ ಸೇಮ್ ರೇಷಿಯೋನಾ. ಆದ್ರೆ ನಾನಿಲ್ಲಿ ಏನ್ ಮಾಡ್ತೀನಿ, ಐ ಗೋ ಫಾರ್ ದಿಸ್ ಹಾಫ್ ವಿತ್ ಕಂಪ್ಲೀಟ್ ಸೈಡ್. ನೋಡಿ DP ಬೈ ಐ ಗೋ ಫಾರ್ DE. ಯಾಕೆ ಮ್ಯಾಮ್ ಅಂದ್ರೆ ನೋಡಿ ಇಲ್ಲಿ DE ಇರೋದು ನಾವು ಪ್ರೂವ್ ಮಾಡಕ್ಕೆ, ವಿಚ್ ಇಸ್ ಈಕ್ವಲ್ ಟು ಈ ಸೈಡ್ ಬಂದ್ರೆ DQ ಈಕ್ವಲ್ಸ್ DF ಬರ್ತೀನಿ. ಸೊ ದಿಸ್ ವಿ ಐಲ್ ರೈಟ್ ಇಟ್ ಆಸ್ ಕರೋಲರಿ ಆಫ್ BPT. ನೋಡಿ ನಾನು ಸೈಡ್ ಚೇಂಜ್ ಮಾಡಿದ್ರೆ ನೋಡಿ ಅದನ್ನ ಕರೋಲರಿ ಆಫ್ BPT ಅಂತ ಹೇಳ್ತೀವಿ. ನೋಡಿ ಹಾಫ್ ದಿಸ್ ಸೈಡ್ ಹಾಫ್ ಬಂದ್ರೆ ಇಲ್ಲಿ ಕಾಲ್ಡ್ ಆಸ್ BPT, ಬಟ್ ನಾನು ಹಾಫ್ ವಿತ್ ಹೋಲ್ ಸೈಡ್ ಸೊ ಚೇಂಜ್ ಮಾಡ್ತಿದ್ದೀನಿ ಸೈಡ್ ನ. ಸೊ ಐ ಆಮ್ ರೈಟಿಂಗ್ ಇಟ್ ಆಸ್ ಕರೋಲರಿ ಆಫ್ BPT. ಈಗ ನೋಡ್ತಾ ಬನ್ನಿ, ಅದ್ರ ಪ್ರಕಾರ ಹೋಗೋದಾದ್ರೆ ಲೆಟ್ ಅಸ್ ಸಬ್ಸ್ಟಿಟ್ಯೂಟ್. DP ಅಂದ್ರೆ ಏನಂತ ಬರಿಬಹುದು, AB by DE. ಸೊ AB by DE ವಿಚ್ ಇಸ್ ಈಕ್ವಲ್ ಟು DQ ಬದಲು ಏನಂತ ಬರಿಬಹುದು, AC by DF. ಇನ್ನು ಉಳಿದಿರೋದು ಇವೆರಡು ಈಕ್ವಲ್ ಇತ್ತು ಅಂದ್ರೆ ಡೆಫಿನೆಟ್ಲಿ ದ ಥರ್ಡ್ ಸೈಡ್ BC by EF is also equal. ಕ್ಲಿಯರ್ ಆಯ್ತು ಅನ್ಕೋತೀನಿ. ಹಾಗಾದ್ರೆ ಮೂರು ಸೈಡ್ಸ್ ಡಿವೈಡೆಡ್ ಇನ್ ದ ಸೇಮ್ ರೇಷಿಯೋ ಆದ್ರೆ ದೀಸ್ ಟು ಟ್ರಯಾಂಗಲ್ ABC is similar to triangle DEF ಅಂತ ನಾವು ಬರಿಬಹುದು. ನೋಡಿ ವೆರಿ ಸಿಂಪಲ್ ಪ್ರೂಫ್, ತುಂಬಾನೇ ಈಸಿ. ನೋಡಿ ನೀವು ಬೇರೆ ಸಬ್ಜೆಕ್ಟ್ಸ್ ಆದ್ರೆ ಯು ವಿಲ್ ರೈಟ್ ಲೆಂತಿ ಆನ್ಸರ್ಸ್, 10 to 12 ಲೈನ್ಸ್ ಬರೀತೀರಾ. ಇಲ್ಲಿ ಏನಪ್ಪಾ, ಫಿಗರ್ನ ಅರ್ಥ ಮಾಡ್ಕೊಂಡು ನಿಮ್ ಸೆಂಟೆನ್ಸ್ ಅಲ್ಲಿ ಬರೀತಾ ಹೋಗೋದು. ನೋಡಿ ಇದಿಷ್ಟು ನೀವು ಒಂದು ಪ್ಯಾರಾಗ್ರಾಫ್ ಅಲ್ಲಿ ಬರೆದ್ರೆ ಇಟ್ ವಿಲ್ ಕಂಪ್ಲೀಟ್ ವಿತ್ ಇನ್ 4 ಲೈನ್ಸ್, 5 ಮಾರ್ಕ್ಸ್. ಸೊ ಪ್ಲೀಸ್ ಪ್ರಾಕ್ಟೀಸ್ ಮಾಡಿ. ಸೊ ಹಾಗಾದ್ರೆ BPT ಆದ್ರೆ ಒಂದೇ ಸ್ಮಾಲ್ ಟ್ರಯಾಂಗಲ್ ಒಂದೇ ಟ್ರಯಾಂಗಲ್ ಬರೀತೀರಾ. ನೋಡಿ ಒಂದಕ್ಕೊಂದು ನೀವು ಏನೇನೆಲ್ಲ ಚೇಂಜಸ್ ಇದೆ ಒಂದಕ್ಕೊಂದು ಅಂತ ನೀವೇ ಕಂಪೇರ್ ಮಾಡ್ಕೊಂಡ್ರೆ ಈಸಿಯಾಗಿ ನಿಮ್ಗೆ ಬರಿಬಹುದು, ಯಾವುದೇ ಕನ್ಫ್ಯೂಷನ್ಸ್ ಇರಲ್ಲ.
ಹಿಂಗೆ ಕೊಟ್ರೆ ಮ್ಯಾಮ್ ಈ ಕನ್ಸ್ಟ್ರಕ್ಷನ್ ಇನ್ನೊಂದ್ರಲ್ಲಿ ನೆನಪಾಗ್ತಿತ್ತು, ಈ ಟು ಪ್ರೂವ್ ಇನ್ನೊಂದು ಥಿಯರಮ್ ಅಲ್ಲಿ ನೆನಪಾಗ್ತಿತ್ತು, ಕನ್ಫ್ಯೂಸ್ ಆಗ್ತಿದೆ ಅನ್ನೋದು ಆಗಲ್ಲ. ಕ್ಲಿಯರ್ ಆಯ್ತು ಅನ್ಕೋತೀನಿ. ನೋಡಿ ಇಲ್ಲಿ ಒಂದು ಸ್ಮಾಲರ್ ಟ್ರಯಾಂಗಲ್, ಒಂದು ಬಿಗ್ಗರ್ ಟ್ರಯಾಂಗಲ್ ಬರೀತೀರಾ. ಫಸ್ಟ್ ಇಲ್ಲಿ ಏನಂತ ಹೇಳಿದೀವಿ ಡೇಟಾ, ಕರೆಸ್ಪಾಂಡಿಂಗ್ ಆಂಗಲ್ಸ್ ಆರ್ ಈಕ್ವಲ್. ಸೊ ಎರಡು ಟ್ರಯಾಂಗಲ್ ಯಾವುದು, ಕರೆಸ್ಪಾಂಡಿಂಗ್ ಆಂಗಲ್ಸ್ ಯಾವುದು ಅಂತ ಬರೀತೀರಾ. ಟು ಪ್ರೂವ್ ಏನು, ಕರೆಸ್ಪಾಂಡಿಂಗ್ ಸೈಡ್ಸ್ ನ ಡಿವೈಡ್ ಮಾಡ್ತೀವಿ, ಜೊತೆಗೆ ಎರಡು ಟ್ರಯಾಂಗಲ್ ಸಿಮಿಲರ್ ಅಂತ ಬರಿತೀವಿ. ಜೊತೆಗೆ ಇಲ್ಲಿ ಕನ್ಸ್ಟ್ರಕ್ಷನ್ ಏನ್ ಮಾಡ್ತಿದೀವಿ ಅಂದ್ರೆ ಇಲ್ಲಿ ಡ್ರಾ ಮಾಡಿರೋಂತ ಒಂದು ಟ್ರಯಾಂಗಲ್ ಇನ್ನೊಂದು ಟ್ರಯಾಂಗಲ್ ಅಲ್ಲಿ ಬರಬೇಕು. ಹಾಗಾಗಿ ಎರಡು ಪಾಯಿಂಟ್ ಅನ್ನ ತಗೊಳ್ತೀವಿ, ಪಿ ಅಂಡ್ ಕ್ಯೂ. ಓಕೆ, ಸೊ ಅಲ್ಲಿ ಒಂದು ಕಂಡೀಷನ್ ಕೊಟ್ವಿ, ಎ ಬಿ ಮಸ್ಟ್ ಬಿ ಈಕ್ವಲ್ ಟು ಡಿ ಪಿ, ಎ ಸಿ ಮಸ್ಟ್ ಬಿ ಈಕ್ವಲ್ ಟು ಡಿ ಕ್ಯೂ ಅಂತ ಹೇಳಿ. ಓಕೆ, ಸೊ ಅದ್ರ ಪ್ರಕಾರ ಹೋಗೋದಾದ್ರೆ ಸೊ ಪ್ರೂಫ್ ಇನ್ ಟ್ರಯಾಂಗಲ್ ಎ ಬಿ ಸಿ, ಟ್ರಯಾಂಗಲ್ ಡಿ ಪಿ ಕ್ಯೂ ಇವೆರಡನ್ನು ನಾವು ಕಾಂಗ್ರಿಯಂಟ್ ಅಂತ ಪ್ರೂವ್ ಮಾಡ್ತೀವಿ. ಓಕೆ, ಬೈ ಟೇಕಿಂಗ್ ಟೂ ಸೈಡ್ಸ್ ಒನ್ ಆಂಗಲ್ ಯೂಸಿಂಗ್ ಎಸ್ ಎ ಎಸ್ ಕಾಂಗ್ರಿಯನ್ಸ್. ಅಗೇನ್ ವಿಲ್ ಗೋ ಫಾರ್ ಬಿ ಈಕ್ವಲ್ಸ್ ಪಿ ಯೂಸಿಂಗ್ ಸಿಪಿಸಿಟಿ, ಬಟ್ ಬಿ ಈಕ್ವಲ್ಸ್ ಪಿ ನಮ್ಗಿರೋದು ಡೇಟಾ. ಜೊತೆಗೆ ಇವೆರಡನ್ನ ನಾವು ಈಕ್ವಲ್ ಮಾಡಿದ್ರೆ ಹೌ ದೇ ಆರ್ ಲುಕಿಂಗ್ ಲೈಕ್ ಕರೆಸ್ಪಾಂಡಿಂಗ್ ಆಂಗಲ್ಸ್ ಇದ್ಮೇಲೆ ದ ಟೂ ಲೈನ್ಸ್ ಮಸ್ಟ್ ಬಿ ಪ್ಯಾರಲಲ್ ಆದ್ರೆ ಅಗೇನ್ ಪ್ಯಾರಲಲ್ ಅನ್ನೋ ವರ್ಡ್ ಬಂದ್ರೆ BPT, ಬಟ್ ಐ ಆಮ್ ನಾಟ್ ಗೋಯಿಂಗ್ ಫಾರ್ BPT. ವಿ ವಿಲ್ ಡೈರೆಕ್ಟ್ಲಿ ಗೋ ಫಾರ್ corollary of BPT by changing the side. Okay, then we will substitute the same construction point to there. DP must be equal to AB, DQ must be equal to AC. Finally, we got the proof. Okay, so finally you're going to write triangle ABC is similar to triangle DEF. Okay, ನೋಡಿ ಆದಷ್ಟು ಈ ಥಿಯರಮ್ ಇಂದ ಪ್ರಾಬ್ಲಮ್ಸ್ 1 ಮಾರ್ಕ್ಗೆ ಕೇಳೋದು ತುಂಬಾ ರೇರ್. ಕೇಳಿದ್ರೆ ವಾಟ್ ಟೈಪ್ ಆಫ್ ಟ್ರಯಾಂಗಲ್ಸ್ ಆರ್ ಸಿಮಿಲರ್ ಅಂತ ಕೇಳಿದ್ರೆ ಐಸೋಸೆಲಸ್ ಈ ಥರ ಎಲ್ಲ ಬಂದಾಗ ನೆನ್ಪಿಟ್ಕೊಳ್ಳಿ, ಈಕ್ವಿಲ್ಯಾಟ್ರಲ್ ಟ್ರಯಾಂಗಲ್ಸ್ ನ ಸಿಮಿಲರ್ ಅಂತ ಹೇಳ್ತೀವಿ. ಬಿಕಾಸ್ ಈಕ್ವಿಲ್ಯಾಟ್ರಲ್ ಟ್ರಯಾಂಗಲ್ ಅಂತ ಬಂದಾಗ ಆಲ್ ಆಂಗಲ್ಸ್ ಆರ್ ಈಕ್ವಲ್ ಟು 60 ಡಿಗ್ರಿ ಆಸ್ ವೆಲ್ ಆಸ್ ಆಲ್ ಸೈಡ್ಸ್ ಆರ್ ಈಕ್ವಲ್. ಸೊ ನಾವು ಜನರಲಿ ಎರಡು ಟ್ರಯಾಂಗಲ್ ನ ಡೈರೆಕ್ಟ್ ಆಗಿ ಸಿಮಿಲರ್ ಹೇಳ್ತೀವಿ ಅಂತಂದ್ರೆ ದಟ್ ಮಸ್ಟ್ ಬಿ ಈಕ್ವಿಲ್ಯಾಟ್ರಲ್ ಟ್ರಯಾಂಗಲ್. ಓಕೆ, ಅದನ್ನ ಬಿಟ್ಟು ಕೇಳೋದು ಸಿಮಿಲರ್ ಆಗಿ ರಿಲೇಟೆಡ್ ಆಗಿ ಸಿಮಿಲಾರಿಟಿ ತುಂಬಾ ಕಡಿಮೆ. ಓಕೆ, ಒಂದಷ್ಟು ಕ್ವೆಶನ್ಸ್ ಏನಾದರೂ ನಿಮಗೆ ಡಿಫ್ರೆಂಟ್ ಆಗಿತ್ತು ಅನ್ನೋದಾದ್ರೆ ನಂಗೆ ಪೋಸ್ಟ್ ಮಾಡಿ, ಖಂಡಿತ ನಾನು ನಿಮಗೆ ಅದಕ್ಕೆ ಆನ್ಸರ್ಸ್ ಮಾಡಿಕೊಡ್ತೀನಿ. ನೆಕ್ಸ್ಟ್ ಸೆಷನ್ ಅಲ್ಲಿ ನಾನು ಪೈಥಾಗರಸ್ ಮತ್ತೆ ಏರಿಯಾ ಆಫ್ ಸಿಮಿಲರ್ ಟ್ರಯಾಂಗಲ್ ಥಿಯರಮ್ ನ ಹೇಳ್ಕೊಡ್ತೀನಿ. ನೋಡಿ ಒಂದೇ ಸೆಷನ್ ಅಲ್ಲೇ ಮಾಡ್ಬೋದಿತ್ತು, ಬಟ್ ಕನ್ಫ್ಯೂಸ್ ಆಗುತ್ತೆ. ಈಗ ನೀವು ಮಾಡಬೇಕಾಗಿರೋದು ಏನು ಅಂತಂದ್ರೆ ಎರಡೂ ಥಿಯರಮ್ಗೆ ಬೇರೆ ಬೇರೆ ಅಲ್ಫಾಬೆಟ್ಸ್. ನೋಡಿ ನಾನು ಆಲ್ರೆಡಿ ಪದೇ ನಾನು ರಿಪೀಟ್ ಮಾಡ್ತಾ ಇದ್ದೀನಿ, ಥಿಯರಮ್ಸ್ ನ ಮಗಪ್ ಮಾಡಬೇಡಿ, ಚೇಂಜ್ ದಿ ಅಲ್ಫಾಬೆಟ್ಸ್. ನಿಮ್ಗೆ ಅಲ್ಫಾಬೆಟ್ಸ್ ಇದೆ ಎಷ್ಟಿದೆ, ಸೊ ಅಲ್ಫಾಬೆಟ್ಸ್ ನ ಚೇಂಜ್ ಮಾಡಿ ಪ್ರಾಕ್ಟೀಸ್ ಮಾಡ್ತಾ ಹೋದ್ರೆ ಖಂಡಿತ ಈಸಿ ಆಗುತ್ತೆ. ಓಕೆ, ಇದರಲ್ಲಿ ಏನಾದ್ರೂ ಪರ್ಟಿಕ್ಯುಲರ್ ಡೌಟ್ಸ್ ಇದ್ರೆ ನನಗೆ ಕಮೆಂಟ್ ಮಾಡಿ. ನೆಕ್ಸ್ಟ್ ಸೆಷನ್ ಅಲ್ಲಿ ನಾನು ಪೈಥಾಗರಸ್ ಮತ್ತೆ ಏರಿಯಾ ಆಫ್ ಟ್ರಯಾಂಗಲ್ ಸಿಮಿಲರ್ ಟ್ರಯಾಂಗಲ್ ಥಿಯರಮ್ ನ ಹೇಳ್ಕೊಡ್ತೀನಿ. ಓಕೆ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಹೆಲ್ಪ್ಫುಲ್ ಅಂತ ಅನ್ಸೋದಾರೆ ನಿಮ್ಮ ಫ್ರೆಂಡ್ ಜೊತೆ ಶೇರ್ ಮಾಡಿ. ನೋಡಿ ಆದಷ್ಟು ಎಲ್ಲ ಮಕ್ಕಳಿಗೂ ಈ 25 ಡೇಸ್ ಪ್ಲಾನ್ ರೀಚ್ ಆಗಲಿ, ಬಿಕಾಸ್ ಅವ್ರಿಗೂ ಹೆಲ್ಪ್ ಆಗಲಿ. ಖಂಡಿತ ಈ 25 ಡೇಸ್ ಖಂಡಿತ ಮಕ್ಕಳಿಗೆ ಹೆಲ್ಪ್ ಆಗೇ ಆಗುತ್ತೆ. ಬಿಕಾಸ್ ಹೇಳ್ತಿದ್ದೀನಲ್ಲ, ನಾನು ಕೊಡ್ತಿರೋ ಕ್ವೆಶನ್ಸ್ ಎಲ್ಲ ಪರ್ಟಿಕ್ಯುಲರ್ ಕ್ವೆಶನ್ಸೇ, ಬಟ್ ಜಸ್ಟ್ ನಂಬರ್ ಚೇಂಜ್ ಮಾಡ್ತಾರೆ ಅಷ್ಟೇ ಎಕ್ಸಾಮ್ಸ್ ಅಲ್ಲಿ. ಹಾಗಾಗಿ ಪ್ಲೀಸ್ ಶೇರ್ ಮಾಡಿ, ಎಲ್ಲರಿಗೂ ರೀಚ್ ಆಗಲಿ, ಅವ್ರಿಗೂ ಇದರಿಂದ ಬೆನಿಫಿಟ್ ಸಿಗ್ಲಿ. ಓಕೆ, ನೆಕ್ಸ್ಟ್ ಸೆಷನ್ ಅಲ್ಲಿ ಮೀಟ್ ಮಾಡ್ತೀನಿ. ಈಸಿಯಾಗಿ ಪೈಥಾಗರಸ್ ಮತ್ತೆ ಏರಿಯಾ ಆಫ್ ಸಿಮಿಲರ್ ಟ್ರಯಾಂಗಲ್ ಅದನ್ನು ಕೂಡ ನಾನು ಈಸಿ ಸ್ಟೆಪ್ಸ್ ಅಲ್ಲಿ ಹೇಳ್ಕೊಡ್ತೀನಿ. ಹೀಗೆ ವಿಡಿಯೋಸ್ನ ನೋಡ್ತಾ ಇರಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.